ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 8:30. ಮಕ್ಕಳೆಲ್ಲ 8 ಗಂಟೆಗೆ ಸ್ಕೂಲಿಗೆ ಹೋದರು. ನೋಡಿ 8:35. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆಯಿಂದ ಮಳೆ ಗಾಯ್ಸ್ ಮೈಸೂರಲ್ಲಿ, ಅಂದರೆ ಸೋನೆ ಮಳೆ. ಎಂತ ಗೊತ್ತಾ, ನಾನು ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕೋ ತನಕ ಮಳೆ ಇರಲ್ಲ, ವಾಕ್ ಹೋಗೋ ತನಕ ಮಳೆ ಇರಲ್ಲ, ವಾಕ್ ಮಾಡಿಕೊಂಡು ಇನ್ನು 2 ರೌಂಡ್ ಇದೆ ಅನ್ನೋಂಗೆ ಮಳೆ. ಓಡ್ಕೊಂಡು ಬಂದ್ವಿ. ಸೋನೆ ತುಂತುರು ಮಳೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಟೈಮ್ ಈಗ ನಾನು ಹೇಳ್ದಂಗೆ 8:45. ನಂದು ಎಲ್ಲ ಕೆಲಸ 8:15 ಆಯಿತು. ವಾರ ಏನಿಲ್ಲ, ಬಟ್ ಆದರೂ ಪೂಜೆ ಎಲ್ಲ ಆಯಿತು. ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು, ನಾನು ಬೆಳಿಗ್ಗೆ ಸಂಜೆ ದೀಪ ಅಂಟಿಸಿಟ್ಟಿರ್ತೀನಿ ಹೊಸ್ಲಿಗೆ. ನಾನು 8:30 ಒಳಗಡೆ ಪೂಜೆ ಮಾಡಿದಾಗ ಹೊಸ್ಲಿಗೆಲ್ಲ ದೀಪ ಹಚ್ತೀನಿ. 9:30 ಆಗಿಬಿಟ್ರೆ ನಾನು ಹಚ್ಚೋಕ್ಕೆ ಹೋಗೋದಿಲ್ಲ. ನೋಡಿ, ವಾರ ಏನಿಲ್ಲ, ಬಟ್ ಪೂಜೆ ಎಲ್ಲ ಆಗಿದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜ್ ನೂಡಲ್ಸ್ ಮಾಡಿದ್ದೀನಿ. ಸುಮಾರು ಸಲ ಈ ರೆಸಿಪಿ ಶೇರ್ ಮಾಡಿದ್ದೆ. ಅದ್ರ ಜೊತೆ ಸತೀಶ್ಗೆ ಚಪಾತಿ ಕೂಡ ಮಾಡಿದ್ದೀನಿ. ಯಾಕಂದರೆ ಅವರು ವೆಜ್ ನೂಡಲ್ಸ್ ಆ ಥರದ್ದೆಲ್ಲ, ಫ್ರೈಡ್ ರೈಸ್ ಆ ಥರದ್ದೆಲ್ಲ ಜಾಸ್ತಿ ತಿನ್ನೋದಿಲ್ಲ. ಸೊ ಚಪಾತಿ ಚಟ್ನಿ ಸಿಂಪಲ್ಲಾಗಿ. ಮಳೆ ಗಾಯ್ಸ್, ಬಟ್ಟೆಗಳು ಒಣಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ಹನೀತಾ ಇದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು, ಏನು ಎತ್ತ, ವಾಕ್ ಹೋಗಿದ್ದೆ. ರೆಗ್ಯುಲರಾಗಿ ವಾಕ್ ಹೋಗ್ತೀನಿ. ಸ್ವಲ್ಪ ಸಣ್ಣ ಕೂಡ ಆಗ್ತಾಯಿದ್ದೀನಿ. ನಡುವೆ ಜಂಕ್ಸ್, ಜ್ಯೂಸ್, ಐಸ್ ಕ್ರೀಮ್ಸ್ ಈ ಥರದ್ದೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ, ಸುಮಾರು ಜನ ಕೇಳ್ತಿರ್ತೀರಾ, ನೀವು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಆದರೂ ಕೂಡ ಕೆಲವೊಂದು ಅದು ಕಾಮನ್ ಆಗಿ ಬರೋ ಅಂಥ ಕ್ವಶನ್ಸ್, ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ನೋಡ್ಕೊಂಬನ್ನಿ ವಿಡಿಯೋ. ಓಕೆ, ಇದು ನಿನ್ನೆ ಮಧ್ಯಾಹ್ನ ಏನೇನಾಯಿತು ಅಂತ. ಗೌರ್ಮೆಂಟ್ ಅವರು ರೇಷನ್ ಕೊಡ್ತಾರೆ, ಮಾಡ್ಕೊಂಡು ತಿನ್ನಿ ಆರಾಮಾಗಿರಿ ಅಂತ. ಬಟ್ ಈ ಜನಗಳು ಬೇರೆಯವ್ರಿಗೆ ಯೂಸ್ ಆಗೋಕ್ಕೂ ಬಿಡಲ್ಲ. ಎಲ್ಲನೂ ಈ ರೀತಿ ಮಾರ್ಕೊಂಡು ಕೇರ್ಕೊಂಡು ತಿಂತಾ ಇದ್ದಾರೆ. ಮೀನ್ಸ್ ಆಫ್ ರೇಟ್ ಚೀಫ್ ರೇಟ್ಗೆ. ಇದು ಸುಮಾರು ಜನಕ್ಕೆ ಯೂಸ್ ಆಗ್ತಾ ಇಲ್ಲ, ಎಸ್ಪೆಷಲಿ ಸಿಟೀಲಿ. ಈ ರೀತಿ ಮಾಡೋದು ತುಂಬ ಕ್ಷಮೀಯ. ತಕೊಂಡು ಮೆಟ್ಲು ಸಮೇತ ಎತ್ಕೊಂಡು ಬಂದ್ಬಿಟ್ಟು ಆ ಕ್ಯಾಮ್ರಾ ಮುರಿದಾಕ್ಬಿಟ್ಟು ಹೊಟ್ಟೋಗಿದ್ರು. ಯಾರೋ ಚಿಕ್ಕ ಹುಡುಗ, ಈಗ 1 ವರ್ಷದ ಹಿಂದೆ. ಹಾಂ, ಆ ಗೇಟ್ ಅಲ್ಲಿಂದ ಬಂದಿರೋದು, ಆ ಕಾರ್ ಪ್ಯಾಸೇಜು. ಈ ಪ್ಯಾಸೇಜಿಂದ ಬಂದು ಈ ಗೇಟ್ ತಕ್ಕೊಂಡು ಈ ಮೆಟ್ಲು ಮೇಲೆ ಹತ್ತಿ ಬಂದು ಈ ಕ್ಯಾಮ್ರಾ ಮುರಿದಾಕ್ಬಿಟ್ಟು ಹೋಗಿರೋದು. ಸೊ ಅದಕ್ಕೆ ನಾವೀಗ ಎಲ್ಲ ಎಚ್ಚೆತ್ತಿಸ್ಕೊಂಡು ಪ್ರತಿಯೊಂದು ಎಲ್ಲ ವೆಲ್ಡಿಂಗ್ ಮಾಡಿ ಹತ್ತಕ್ಕಾಗಬಾರ್ದು. ಆ ರೀತಿ ಪ್ರತಿಯೊಂದು ಪ್ರಿಕಾಕ್ಷನ್ಸ್ನ ತೊಗೊಂಡು ಮಾಡ್ಕೋತಾ ಇದ್ದೀವಿ. ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅಲ್ವಾ. ಸೊ ಏನಂತೀರಾ, ನಾನು ಮೇಲಿಂದ ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ಎಲ್ಲ ಮೀನ್ಸ್ ಅಂದರೆ ಅವ್ರು ಹಿಂಗಿಂದ ಜಂಪ್ ಹೊಡಿಬೋದು ಗೈಸ್. ನಾವು ಈ ಕಡೆ ಗೇಟ್ ಲಾಕ್ ಮಾಡಿದ್ರು ಸುಧಾ ಈ ಕಡೆಯಿಂದ ಹಿಂಗೆ ಜಂಪ್ ಹೊಡಿಬೋದಿತ್ತು. ಆ ರೀತಿ ಸ್ವಲ್ಪ ಸತೀಶ್ ರಿಲೇಷನ್ನೇ ಮಾಡಿರೋದು ಈ ಮನೆ ಕಟ್ಟಿರೋದು. ಅಕ್ಕನ ಹಳಿಯ ಅವರೇ ಮಾಡಿರೋದು ಈ ಕಿತಾಪತಿ ಎಲ್ಲ. ಅನ್ನೋಂಗಿಲ್ಲ, ಅನುಭವಿಸೋಂಗಿಲ್ಲ. ಎಲ್ಲ ಡಬಲ್ ಖರ್ಚು. ಒಂದ್ಸಲಿ ಮಾಡುವಾಗ ನೀಟಾಗಿ ಮಾಡಿಲ್ಲ. ಸೊ ಇವಾಗೆಲ್ಲ ಡಬಲ್ ಮತ್ತೆ ಎಲ್ಲ ವೆಲ್ಡಿಂಗ್ ಮಾಡಿ ಕಟ್ ಮಾಡಿ ಎಲ್ಲ ರೇಟು ಜಾಸ್ತಿ ಆಗಿದೆ. ಆಮೇಲೆ ಪೀಸ್ ವರ್ಕ್ಗೆ ಈ ಥರ ಲೇಬರ್ಗಳು ಸಿಗೋದು ತುಂಬ ಕಮ್ಮಿ. ಅವರು ಟೀ ಮಾಡಿಕೊಡಿ ಅಕ್ಕ ಅಂತ ಕೇಳಿದ್ರು. ಅಂದರೆ ನಾನೇ ಫಸ್ಟ್ ಕೇಳಿದೆ ಟೀ ಮಾಡಲಾ ಅಂತ. ಬೇಡ ಅಂತ ಅಂದ್ಬಿಟ್ರು. ಸೊ ಸತೀಶ್ ಬಂದಮೇಲೆ ಅವ್ರಿಗೆ ಟೀ ಮಾಡ್ಕೊಡೋಕ್ಕಾಗಲಿಲ್ವಾ ಅಂತ ಬೇರೆ ಹೇಳ್ತಾಯಿದ್ರು. ಅದಕ್ಕೆ ನಾನಂದೆ, ನಾನು ಕೇಳಿದಾಗ ಏನಾಗಿತ್ತರೋ ಬೇಡ ಅಂದ್ಬಿಟ್ರಲ್ಲೋ ಅಂತ. ಈಗ ಗಾಂಧಿ ಕೈಲಿ ಟೀನ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಈ ಥರ ವೆಲ್ಡಿಂಗ್ ಕೆಲಸಗಳಿಗೆ ಈ ಥರದಕ್ಕೆಲ್ಲ ಈ ಮುಸ್ಲಿಮ್ಸ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಏನೇನಾಗಿದೆ ಅಂತ. ಇದು ತೆಗಿಯೋಕ್ಕೆ ಆಗಬಾರ್ದು ಗೇಟು. ಆ ರೀತಿ ಫುಲ್ಲು ಸಾರ್ಡ್ರ್ ಮಾಡಿಸಿ ವೆಲ್ಡ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ
ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಮನೆಗೆ ಈಗ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲಿ ಏನೇನು ಆಗ್ತಾಯಿದೆ ನಿಮಗೆ ಗೊತ್ತು. ಸೊ ಈಗ ನಾವೇನು ಮಾಡಿಸ್ತಾ ಇದ್ದೀವಿ ಬಿಡ್ತಾ ಇದ್ದೀವಿ ಅಂತ ನಾವು ವಿಡಿಯೋದಲ್ಲಿ ಹೇಳಿದ್ರೆ ನಾಳೆ ದಿನ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಸಮಕ್ಕೆ ಇಟ್ಕೋಬೇಕು ಮಧ್ಯ ಹಂಗೆ ಇರೋದು ಪ್ಲಾನ್. ಅವನು ಪ್ಲಾನ್ ಸರಿಯಾಗಿ ಮಾಡಿಲ್ಲ ರವಿ. ಗೊತ್ತಿಲ್ವಲ್ಲ ಸರ್, ರವಿ ಇಲ್ಲಿ ಬೈ ಕೆಲಸಕ್ಕೆ ಬಿಡಿದ್ವಿ ಮಾವ, ಹಂಗೆ ಅವ್ನು MK ಬಿಟ್ಬಿಟ್ಟು ಮಾವ ಹಿಂಗೆ ಹಾಕ್ತೀನಿ ಚಿಕ್ಕಪ್ಪ, ಹಂಗೆ ಹಾಕ್ತೀನಿ ಹಂಗೆ ಹಾಕ್ತೀನಿ ಹೇಳ್ದ ಅಡುಗೆ ಮನೆನ ಗುರುಮಲಪ್ಪ, ಅಡುಗೆ ಮನೆ ಮಧ್ಯ ಪೀಸ್ ಐತಲ್ಲ ಅದನ್ನ 3 ಸಲ ಹೊಡೆದಾಕಿರೋದು. ನಾವು ಸಂಬಂಧದಲ್ಲಿ ಏನು ಮಾತಾಡಬಾರ್ದು ಅಂತ ಹಿಂದೆಗಡೆ ಬಾತ್ರೂಮ್ನ 3 ಸಲ ಹೊಡೆದು ಕಟ್ಟಿರೋದು. ಈ ಅಡುಗೆ ಮನೆನ 3 ಸಲ ಹೊಡೆದ. ಕೆಳಗಡೆ ನೋಡಿ ಅದು ಕಟ್ಟೆ, ಆ ಕಟ್ಟೆ ಕಟ್ತಾ ಮೇಲೆ ಮತ್ತೆ ಹೊಡೆದಾಕ್ತಾ ಬರೀ ಇವೇ ಮಾಡಿರೋದು ಅವ್ನು ಈ ಮನೆಗೆ. ವೇಸ್ಟ್ ಮಾಡೋಗ್ತಿದ್ದಾವೆ. ನಾವು ಈ ಚೌಕ ತಗೊಂಡು ಕ್ಲೀನ್ ಕಟ್ಟೆ ಸೂಪರ್. ನಾವ್ ಏನಾರ ಹೇಳಕ್ ಬಂದ್ರೆ ಹೋಗು ನೀನು, ನೀನ್ ಯಾಕೆ ಬಂದೆ ಇಲ್ಲಿಗೆ, ಹೋಗು ನೀನು, ಕೆಲಸ ಅವ್ರು ಮಾಡ್ತಾರ ಅವ್ರಿಗೆ ಗೊತ್ತಿಲ್ವ, ಹೋಗು ನೀನು. ಒಬ್ರು ಹೇಳೋದ ಕೇಳಬೇಕು ಎಂತ ಕೇಳ್ತಾವ್ರೆ ಅಂತ. ಬರೀ ಇವ್ರದೇ ಆಗ್ಬಿಟ್ರೆ ಆಗಲ್ಲ. ಇವ್ರಿಗೇನು ಗೊತ್ತಿಲ್ಲ ಗುರುಮಲಪ್ಪ, ಈಗಲೂ ಹೇಳ್ತೀನಿ ಇವ್ರಿಗೇನು ಗೊತ್ತಿಲ್ಲ. ಹಳ್ಳಿ ತಿಮ್ಮ ಆಡ್ದಂಗೆ ಆಡ್ತಾನೆ. ಇವ್ರಿಗೆ ಏನು ಮಾಡ್ಬೇಕು ಅಂದ್ರೆ ನಂದರ್ಗ ಸುಮ್ಮನೆ ಗಲಾಟೆ ಎತ್ಕೊತಾರಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಬಂದ್ಬಿಡ್ಬೇಕು. ಅವರೇ ಬಳ್ಳಕ್ಕೆ ಬರ್ತಾರೆ. ಇದ್ಯಾಕೆ ಈಗ 1 ನಿಮಿಷ ಇರೋ. ಈಗ ನೀನು ನಿಮ್ಮ ಅಣ್ಣನ ಮಾತು ಕೇಳ್ದೆ ಅಲ್ವಾ? ನಿಮ್ಮ ಅಣ್ಣ ಮನೆ ಕಟ್ಟಿ ಯಾರ ಕೈಲಿ ಕಟ್ಟಿಸ್ಕೊಂಡ್ರು ಮನೇನ? ನಿಮ್ಮಣ್ಣ ಚಿಕ್ಕಿರಣ ನಮ್ಮ ಹಳೆ ಮನೆ ಕಟ್ಟಿಸ್ಕೊಟ್ಟವ್ರು. ಚಿಕ್ಕಿರಣ್ಣನ ಕೈಲಿ ಅವ್ರ ಮನೆ ಕಟ್ಟಿಸ್ಕೊಂಡ್ರು. ಸರಿ ಆಯ್ತು, ನಿನಗ್ ಸ್ವಂತ ಬುದ್ಧಿ ಇರ್ಬೇಕಿತ್ತು ಕಣಪ್ಪ. ಇಲ್ಲ ಹೆಂಡತಿ ಮಾತು ಕೇಳ್ಬೇಕು, ಇಲ್ಲ ನಿನ್ ಸ್ವಂತ ಬುದ್ಧಿ ಪ್ರಕಾರ ನಡಿಬೇಕು ನೀನು. ಅಮಾವಾಸ್ಯೆ ದಿನ ಬಂದ್ಬಿಟ್ಟು ಬೋರ್ ತಗ್ಸೋ ಅಂತ ಕೂತಿದ್ರು ಗೊತ್ತಾಗುರ್ಮಲ್ಲಪ್ಪ. ಅವ್ರು ನಿಲ್ಸೋದ್ರ ಅವರು ಬರೀ ನೀವು ಒಂಥರ ಗುರುಮಲಪ್ಪ. ಬೇಡದೇ ಇರೋದು ಹೇಳೋದು ತಲೆಗೆ ಹೋಗೋದು, ನಾವು ಹೇಳೋದು ಏನು ತಲೆಗೆ. ಸತೀಶ್ ನಂದು ಕೋಳಿ ಜಗಳ ಇದ್ದಿದ್ದೆ ಪಾಪ. ಈ ಹುಡುಗರು ಫೈನಲಾಗಿ ಎಲ್ಲ ನೀಟಾಗಿ ನಾವು ಹೇಳಿದ ಥರ, ಯಾರು ಜಂಪ್ ಹೊಡಿಲೂಬಾರ್ದು, ಯಾರು ಗೇಟ್ನ ಓಪನೇ ಮಾಡಬಾರ್ದು, ಆ ಥರ ಎಲ್ಲ ಆರ್ಡ್ರ್ ಮಾಡಿಸಿ ಫಿಕ್ಸ್ ಮಾಡಿಸ್ಬಿಟ್ವಿ. ಸೊ ಇದಿಷ್ಟು ನೆನ್ನೆ ನಡೆದಂಥ ವ್ಲಾಗ್. ಇದು ಅರ್ಲಿ ಮಾರ್ನಿಂಗ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ವಾಕ್ ಬಂದಿದ್ದೆ, ಚಿಟಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ಮೈಸೂರು ನಂಬರ್ 1 ಕ್ಲೆನ್ಸಿನೆಸ್ ಸಿಟಿ, ಸ್ವಚ್ಛತೆ ಕಾಪಾಡಿ ಅಂತ ನಮ್ಮ ಮಹಾನಗರ ಪಾಲಿಕೆಯವರು ಎಷ್ಟು ತಗೋತಾರೆ ಪ್ರಿಕಾಷನ್ಸ್. ಬಟ್ ಈ ಹಾಳು ಜನಕ್ಕೆ ಕಣ್ಣಲ್ಲಿ ನೋಡಿದ್ದೀನಿ ಗೈಸ್ ನಾನು. ಅವರೆಲ್ಲ ಆ ಥರ ಬರೆದು ಸ್ಟಿಕ್ಕರ್ ಹಾಕಿ ಬ್ಯಾನರ್ ಹಾಕಿ ಮಾಡಿದ್ರು ಡ್ರಿಂಕ್ಸ್ ಬಾಟಲ್ಗಳು, ಅದು ಏನೇನು ಕಡ್ಡಿ ಕಸ ನಂಬ್ತೀರಾ ಬಿಡ್ತೀರಾ. ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲನೂ ಈ ರೀತಿ ಹಿಂಗೆ ಬಿಸಾಕೋದ್ರೆ ರೋಡ್ಗೆ ಓಡಾಡೋರಿಗೆ ಎಷ್ಟು ಕಿರಿಕಿರಿ ಆಗಲ್ಲ, ಹಿಂಸೆ ಆಗಲ್ಲ. ಯಾರಾದರೂ ಈ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಈ ಥರ ಕಸುಗಾಗ್ತಾರ ನೋಡಿ. ನಾ ವಿಡಿಯೋ ಸಮೇತ ನಿಮಗೆ ಈ ನಾ ವಿಡಿಯೋ ಮಾಡ್ತಾಯಿದ್ದೀನಿ ಅಂಥದ್ರಲ್ಲೂ ಬಂದು ನನ್ನ ಮುಂದೆ ಕಸ ತಂದು ಬಿಸಾಕ್ತಾ ಇದ್ದಾನೆ ನೋಡಿ. ನೀವೇ ನೋಡಿ ಇಂಥ ಜನಕ್ಕೆ ಎಷ್ಟು ಹೇಳಬೇಕು. ಅಲ್ಲಿ ಕಣ್ಣಲ್ಲಿ ಕಾಣಿಸಲ್ವ ಗೈಸ್, ಇವರೇನು ಪೆದ್ರ, ಇವ್ರು ಎಜುಕೇಟೆಡ್ ಆಗಿತ್ಕೊಂಡು ಈ ರೀತಿ ಮಾಡೋದು ಎಷ್ಟು ಸರಿ? ಆ ಮಳೆಯಲ್ಲೂ ಸುಧಾ ನಾನು ನೆನ್ಕೊಳ್ಳಿ ಅಂದ್ಕೊಂಡು ನಿಂತ್ಕೊಂಡು ಅವ್ರ ಹತ್ರ ನಾನು ಮಾತಾಡಿದ್ರೆ ಅಯ್ಯಪ್ಪ ನನಗೆ ಆರ್ಗ್ಯೂನೇ ಮಾಡ್ತಾ ಇದ್ದಾನೆ ಗೈಸ್. ನಮ್ಮ ಮೈಸೂರು ಎಷ್ಟು ಕ್ಲೀನ್ ಸಿಟಿ ಅಂತ ನಮ್ಮ ಮೈಸೂರನ್ನ ಕ್ಲೀನ್ ಮಾಡೋ ಮಹಾನಗರ ಪಾಲಿಕೆಗೆ ಗೊತ್ತಿರುತ್ತೆ. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಸ್ವಚ್ಛತೆ ಕಾಪಾಡಿ ಎಲ್ಲಂದ್ರಲ್ಲಿ ಕಸ ಹಾಕಬೇಡಿ ಅಂತ ಇಷ್ಟು ನೀಟಾಗಿ ಬೋರ್ಡ್ ಹಾಕಿದ್ರು ಕೂಡ ಇದೇ ಬೋರ್ಡ್ ಪಕ್ಕದಲ್ಲಿ ನೋಡಿ ಈ ಜನಗಳಿಗೆ ಎಷ್ಟು ಹುಗಿಬೇಕೋ ಗೊತ್ತಿಲ್ಲ. ಈ ರೀತಿ ಮಾಡಿದ್ರೆ ನಾಗರಿಕರು ತೊಗೊಂಬಂದು ಹಿಂಗೆ ಡಸ್ಟ್ಬಿನ್ ಹಿಂಗೆ ಕಸ ಬಿಸಾಕಿ ಈ ಕಸ ಹಾಕಬೇಡಿ ಅಂತ ಗೊತ್ತಿದ್ದು ತಂದು ಕಸ ಹಾಕ್ತಿರಲ್ಲ ಸರ್. ಅಲ್ಲಿ ಬೋರ್ಡ್ ಹಾಕಿದಾರಲ್ವಾ, ಅವ್ರು ಹಾಕ್ತಾರೆ ಅಂತ ನೀವು ಹಾಕೋದಾ? ಅಷ್ಟು ನೋಡಿ ನೀಟಾಗಿ ಬೋರ್ಡ್ ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ ಅಂತ ನೀವು ಹಾಕಿದ್ರೆ ಅವ್ರಿಗೂ ನಿಮಗೂ ಏನು ಸರ್ ವ್ಯತ್ಯಾಸ? ನೀವು ಎಜುಕೇಟೆಡ್ ಆಗಿ ಈ ಥರ ಮಾಡಬಾರ್ದಲ್ವಾ? ಇಲ್ಲಿ ನೋಡಿ, ಅದು ನಾಯಿ ಎಲ್ಲ ಎಳ್ಕೊಂಬಂದು ಇಲ್ಲಿ ತಿಂದು ಹಸು ಪ್ಲಾಸ್ಟಿಕ್ಕು ನಾಯಿ ಎಲ್ಲ ತಿನ್ನುತ್ತಲ್ವ ಸರ್? ಸರಿ ಸರ್, ಈಗ ಅವ್ರ ಜನಕ್ಕೆ ಬುದ್ಧಿ ಕಲ್ಸೋಕ್ಕಾಗಲ್ಲ. ಮನೆಗೆ ಬಂದು ಗಂಜಿ ಮಾಡಿ ಮೊಸರಾಕಿ ನಾವೆಲ್ಲ ಕುಡಿದು ಸತೀಶ್ಗೂ 1 ಕಪ್ ಎತ್ತಿಟ್ಬಿಟ್ಟು ಹಾಲು ಕಾಯೋಕೆ ಇಟ್ಬಿಟ್ಟು ನೂಡಲ್ಸ್ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು, ತುಪ್ಪ, ಎಣ್ಣೆ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಂಟ್ಕೊಳ್ಳಲ್ಲ, ಸ್ಟಿಕ್ಕಿ ಆಗಲ್ಲ. ಸುಮಾರು ಸಲ ಈ ರೀತಿ ಹಿಂಗೆ ಅಮ್ಕಿದ ತಕ್ಷಣ ಕಟ್ಟಾದರೆ ನೂಡಲ್ಸ್ ಬೆಂದಿದೆ ಅಂತ. ವೆಜಿಟೇಬಲ್ಸು ಬೀನ್ಸ್ ಕ್ಯಾರೆಟ್ ಇತ್ತು, ಕ್ಯಾಬ್ರೇಜ್ ಇರಲಿಲ್ಲ, ಸೊ ಅದನ್ನೇ ಕಟ್ ಮಾಡಿ ಇಟ್ಕೊಂಡೆ. ಮತ್ತು ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್. ಟೊಮೆಟೊ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾ ಟೊಮೆಟೊ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ.
ನಾನು ಸುಮಾರು ಸಲ ಈ ರೆಸಿಪಿ ತೋರಿಸಿದ್ದೀನಿ. ಸೊ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸೋಯಾ ಸಾಸ್, ವೆನಿಗರ್, ಟೊಮೆಟೊ ಕೆಚಪ್ನ ಹಾಕಿ ಬ್ಲ್ಯಾಕ್ ಪೆಪ್ಪರ್ ಹಾಕಿ ನೀಟಾಗಿ ಮಿಕ್ಸ್ ಹೊಡೆದ್ರೆ ವೆಜ್ ನೂಡಲ್ಸ್ ರೆಡಿ ಆಗುತ್ತೆ. ಸ್ವಲ್ಪ ಕಸೂರಿ ಮೆಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. Jungle path. In the face to face, big tiger came and he flight up to the tree and sat over and he stayed where they offered and he waited. Some people came and fight with the tiger. ವೈ ಡಿಡ್ ದಟ್ ನೀವು ಅದನ್ನ ಹೇಳಿದೀಗ ಯಾವ ಸೆಕೆಂಡ್ ಅಂತ ಹೇಳು ಫಸ್ಟಿಂದ. ನಾನು ಫಸ್ಟ್ ಅಂತ who were returning the home in the jungle path. 3 ಟೈಮ್ ಇವಾಗಲೂ ಏನು ಮಾಡ್ತಾ ಇದೆಯಾ? ಕಂಪ್ಯೂಟರ್ ನೋಟ್ಸ್ ಬರೀಬೇಕು. ಇವತ್ತು ಟೆಸ್ಟ್ ಇರೋದು ಇಂಗ್ಲೀಷ್. ಟೆಸ್ಟ್ ಇದ್ರೆ ಬರಿಬೇಡ ಅಂತ ಹೇಳೋರು ಅವರು. ಬರೆದುಬಿಟ್ಟು ಬರಿ. ನಾನು ಏನು ಬರಲ್ಲ. ನನ್ಗಿನ್ನೂ ಕೆಲಸಗಳು ತುಂಬ ಐತೆ. ಏನೇ ಮಾಡ್ತಾ ಇದೆಯಾ ಇಂಗ್ಲೀಷ್? ಸೊ ಇಬ್ರಿಗೂ ಸ್ವಲ್ಪ ಓದಿಸ್ತಾ ಇದ್ದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಟೈಮ್ 6 ಗಂಟೆ ಅವಾಗಿನ್ನ ಜಸ್ಟ್. ಸೊ ನೂಡಲ್ಸ್ ಕೂಡ ರೆಡಿ ಆಯಿತು. ಬೇಗ ಬೇಗ ಬಿಸಿ ಬಿಸಿ ಇರುವಾಗಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಬಿಸಿ ಇರುತ್ತೆ ಅಂತ ಹೇಳಿ ಸೊ ಅವಳಿಗೂ ಕೂಡ ಇಂಗ್ಲೀಷ್ ಪೊಯಮ್ ಎತ್ಕೊಂಬ ಓದಿಸ್ತೀನಿ ಅಂತ ಹೇಳ್ತಾ ಇದ್ದೆ. ನಾವು ಓದ್ಕೋತೀನಿ, ನನಗಿನ್ನೂ ಲೆಸನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ಲು. ತಲೆಯೇ ಒರೆಸಲ್ಲ ಅವಳು, ಕ್ಲಿಪ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಗದ್ರತಾ ಇದ್ದೆ. ಸೊ ಇವನು ಕೂಡ ಹಾಲು ಕುಡ್ದಿರಲಿಲ್ಲ. ಇನ್ನು ಸ್ನಾನ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದು. ನಾನು 1 ಕಪ್ ಹಾಲು ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನೂ ತುಂಬ ಕೆಲಸ ಇತ್ತು. ಮನೆ ಕಸ, ಪಾತ್ರೆ, ಬಟ್ಟೆ ಪ್ರತಿಯೊಂದು ಇತ್ತು. ಸೊ ಫಸ್ಟ್ ಇವರಿಬ್ಬರು ಡಬ್ಬಿ ರೆಡಿ ಮಾಡೋಣ ಅಂತ ಸೌತೆಕಾಯಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಸೌತೆಕಾಯಿ ಎಲ್ಲ ತೊಳೆದು ಒರೆದು ಸೌತೆಕಾಯಿ ಹಾಕಿ ಬಾಕ್ಸ್ಗೆಲ್ಲ ಡಬ್ಬಿ ರೆಡಿ ಮಾಡಿಬಿಟ್ಟೆ. ಸೊ ಈಗಂತೂ ಅವಳು ನನ್ನ ಲಂಚ್ ಬಾಗ್ ನಾನೇ ಹಾಕೋತೀನಿ, ನೀನೆಲ್ಲ ಇದು ಮಾಡ್ತೀಯ ಅಂತ ಇಬ್ಬರು ಕಾಂಬಿನೇಷನಲ್ಲಿ ತೊಗೊಂಡಿದ್ದಾರೆ. ಸೊ ನನ್ನ ಬ್ಯುಸಿ ಅರ್ಲಿ ಮಾರ್ನಿಂಗ್ ರೊಟೀನ್ ಹೀಗೆ ಇರುತ್ತೆ. ಏನಪ್ಪ ಅಂತಂದರೆ ನಾನು ನಿಮ್ಮ ಹತ್ರ ಎಲ್ಲ ಒಂದು ಶೇರ್ ಮಾಡಬೇಕು ಗೈಸ್. ಏನು ತೋರಿಸ್ತಾ ಇದ್ದೀನಿ ಅಂದರೆ ನೇಲ್ಸ್ ತೋರಿಸ್ತಾ ಇದ್ದೀನಿ. ನಮ್ಮಂಥ ಗೃಹಿಣಿಯರಿಗೆ ಈಗ ಒಂದು ಒಂದೇನೋ ನೋಡ್ತಾ ಇರ್ತೀವಿ ಇನ್ಸ್ಟಾದಲ್ಲೋ ಅಥವಾ ಯೂಟ್ಯೂಬಲ್ಲೋ. ಅವ್ರು ಎಷ್ಟು ಚೆನ್ನಾಗಿ ಅವರ ಹ್ಯಾಂಡ್ಸ್ನ, ಅವ್ರ ನೇಲ್ಸ್ನ ಪೋರ್ಟ್ರೇ ಮಾಡ್ತಿರ್ತಾರೆ ಅಂತ ಅಂದರೆ ನನಗೂ ಆಸೆ ಆಗುತ್ತೆ. ನಂತರ ನಿಮಗೂ ಆಸೆ ಆಗುತ್ತೆ. ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಬೆಳಗ್ಗೆ ಅಂದರೆ 2 ತಿಂಗಳಿಂದ ಕಷ್ಟಪಟ್ಟು ಇಷ್ಟಿಷ್ಟುದ್ದ ನೇಲ್ಸ್ ಬೆಳೆಸಿದ್ದೆ ಗೈಸ್. ನೋಟಕ್ಕಂತ ಮುರಿದೋಗ್ಬಿಡೋದ ಬೆಳಗ್ಗೆ ಎಲ್ಲಿ ನೋಡಿ, ಇಷ್ಟುದ್ದ ಇತ್ತು ಗೈಸ್. ಎಷ್ಟು ಫೀಲ್ ಆಯಿತು ಗೊತ್ತಾ, ಕಷ್ಟಪಟ್ಟು ಬೆಳೆಸಿದಂಥ ಉಗುರು ಮುರಿದೋದಾಗ. ನಿಮಗೂ ಹಿಂಗೆ ಬೇಜಾರಾಗುತ್ತಾ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಬೇಜಾರಾಯಿತು. ಯಾಕಪ್ಪ ಅಂದರೆ ಈರುಳ್ಳಿ ತರಕಾರಿ ಕಟ್ ಮಾಡ್ತಾಯಿದ್ದೆ, ಬೀನ್ಸ್, ಕ್ಯಾರೆಟ್ ಪಕ್ಕಂತ ಕಟ್ಟೋಗೋದು. ನನಗೆ ಅಷ್ಟು ನೇಲ್ಸ್ ಬೇಗ ಬೆಳೆಯೋದಿಲ್ಲ. ಯಾಕೆ ಬೆಳೆಯಲ್ಲ ಅಂದರೆ ಯಾವಾಗಲೂ ಉಜ್ಜು, ತಿಕ್ಕು, ಬಟ್ಟೆ ಒಗೆಯೆ ಈ ಥರದ್ದೇ ನೀರಲ್ಲಿ ಜಾಸ್ತಿ ಕೆಲಸ. ನೀರಲ್ಲಿ ಯಾವಾಗಲೂ ಹಿಂಗೆ ಕೆಲಸ ಮಾಡೋರಿಗೆ ನೇಲ್ಸ್ ಜಾಸ್ತಿ ಬೆಳೆಯೋದಿಲ್ಲ. ಸೊ ನಂದು ಅದೇ ಥರ. ಹಂಗಾಗಿ ನೋಟಕ್ಕಂತ ಮುರಿದೋಯ್ತು. ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ ಒಂದು ಸರ್ಪ್ರೈಸ್ ಇದೆ, ಕಾಯ್ತಾಯಿರಿ ಶೇರ್ ಮಾಡ್ಕೋತೀನಿ ಅಂತ. ಸತೀಶ್ದು ಬರ್ಡೇ ಇದೆ. ಏನು ಗಿಫ್ಟ್ ಕೊಡಲಿ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಸಜೆಸ್ಟ್ ಮಾಡಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊಂಡಿದ್ದೆ. ಸುಮಾರು ಜನ ಹೇಳಿದ್ದೀರಾ, ಥ್ಯಾಂಕ್ ಯು ನಿಮ್ಮೆಲ್ಲರ ಸಜೆಷನ್ಗೆ. ಅಂದಾಗೆ ತಮ್ಲೈನೇನೋ ನಾನು ಏನು ಮಾತಾಡ್ತಾಯಿದ್ದೀನಿ. ಓಕೆ, ಸುಮಾರು ಜನ ಕಾಮನಾಗಿ ಕೇಳೋವಂಥದ್ದು, ನೀವು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ನಂದು ರೊಟೀನ್ ಆಗಿಬಿಟ್ಟಿದೆ ಗೈಸ್. ನಾನು ಪ್ರತಿ ಸಲ ಹೇಳಿದ್ದೀನಿ ನಿಮಗೆ, ಅರೌಂಡ್ 3-3:30 ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಮುಂಚೆ 4:15 ಹೇಳ್ತಾಯಿದ್ದೆ. ಇವಾಗ ಸ್ವಲ್ಪ ವಿಕಿಗೆ ಟ್ಯೂಷನ್ಸ್ ಆ ಥರದ್ದೆಲ್ಲ ಇರೋದ್ರಿಂದ, ಈಗ ಅವನು SSLC ಆಗಿರೋದ್ರಿಂದ ಪೇರೆಂಟಾಗಿ, ರೆಸ್ಪಾನ್ಸಿಬಲ್ ಪೇರೆಂಟಾಗಿ ನನಗೂ ಜವಾಬ್ದಾರಿ ಇರುತ್ತೆ. ಅವನಿಗೆ ಓದಿಸ್ಬೇಕು, ಬರೆಸ್ಬೇಕು. ಡೈಲಿ ಟೆಸ್ಟಸ್ ಇರುತ್ತೆ ಆ ಸ್ಕೂಲ್ಗಳಲ್ಲಿ, UT ಅಂತ 10-15 ಮಾರ್ಕ್ಸ್ಗೆ ಡೈಲಿ ಟೆಸ್ಟಸ್. ಸೊ ಹಾಗಾಗಿ ನಾವು ಸ್ವಲ್ಪ ಮನೇಲಿ ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಮಾಡಿ ಅವ್ರಿಗೆ ಓದಿಸಿ ಕಳಿಸ್ಬೇಕು. ಅವನೊಬ್ಬನೇ ಓದ್ಕೋ, ಟ್ಯೂಷನ್ಗೆ ಹೋಗು, ಮನೆಗೆ ಬಾ ಓದ್ಕೋ ಅಂದರೆ ಅವ್ರು ಓದೋದಿಲ್ಲ. ಹಾಗಾಗಿ ನಾನು ನನ್ನ ಒಂದು ಏನಿದೆ ಟೈಮ್ ಟೇಬಲ್ನ ನಾನೇ ಮೈಂಡಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ. 3:30 ಎದ್ದು ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಬಟ್ಟೆಗಳಿದ್ರೆ ಬಟ್ಟೆ ಒಗೆದು, ಪಾತ್ರೆ ತೊಳೆದು, ಮನೆ ಕಸ ಹೊಡೆದು, ಇದಿಷ್ಟು ಮಾಡಿ ನಾನು ವಾಕ್ ಹೋಗೋದು. ವಾರಗಳಲ್ಲಿದ್ದರೆ ಹೊಸ್ಲೆಲ್ಲ ರೆಡಿ ಮಾಡಿ, ತುಳಸಿ ಕಟ್ಟೆ ರೆಡಿ ಮಾಡಿ ವಾಕ್ ಹೋಗ್ತೀನಿ. ಆಫೀಸ್ ರೂಮೆಲ್ಲ ರೆಡಿ ಮಾಡಿ, ವಾಕಿಂದ ಬಂದ ತಕ್ಷಣ ಹಾಲು ತಂದು ಕಾಯಕ್ಕಿಟ್ಟು ಗಂಜಿ ಮಾಡಿಟ್ಟು ಹೋಗಿರ್ತೀನಿ. ಗಂಜಿ ಕುಡಿದು
ಮಕ್ಳಿಗೂ ಗಂಜಿ ಕೊಟ್ಟು ಗೀಸರ್ ಆನ್ ಮಾಡಿ ಅವರಿಬ್ಬರಿಗೂ ಸ್ನಾನಕ್ಕೆ ಕಳಿಸಿ, ಅವನೊಂದು ಟ್ಯೂಷನ್ ಇದ್ದರೆ ಅವ್ನಿಗೆ ಹಾಲು ಕೊಟ್ಟು ಟ್ಯೂಷನಿಗೆ ಕಳಿಸಿ, ಅವಳಿಗೆ ತಲೆ ಸ್ನಾನ ಇದ್ದರೆ ತಲೆ ಸ್ನಾನ ಮಾಡಿಸಿ, ಅದೆಲ್ಲ ನೀವು ಮಾಡ್ತೀರಾ. ಬಟ್ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ, ನಾನು 6 ಗಂಟೆ 6:15 ಅಷ್ಟರಲ್ಲಿ ತಿಂಡಿ ಏನು ಕೆಲಸ, ತಿಂಡಿ ಬ್ರೇಕ್ಫಾಸ್ಟ್ ಕೆಲಸ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಮಿಕ್ಕಿದ್ದು ಕಸ ಹೊಡಿ, ಕಸ ಗುಡಿಸೋ, ಪಾತ್ರೆ ತೊಳಿ. ಡೈಲಿ ವಾಷಿಂಗ್ ಮಿಷಿನ್ ನಾನು ಯೂಸ್ ಮಾಡೋದಿಲ್ಲ. ಡೈಲಿ ಸ್ನಾನ ಇದ್ದೇ ಇರುತ್ತೆ. ಡೈಲಿ ಬಟ್ಟೆಗಳನ್ನ ಹ್ಯಾಂಡಲ್ಲೇ ವಾಶ್ ಮಾಡ್ತೀನಿ. ಆಮೇಲೆ ಮಕ್ಕಳ ಬಟ್ಟೆ ಎಲ್ಲ ವಾಶ್ ಮಾಡಿ ಅವರಿಗೆ ಲಂಚ್ ಬಾಕ್ಸ್ ಕಟ್ಟಿ, ಅಡುಗೆ ಮನೆ ಕೆಲಸ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಅಂಗಾಡಿ 7 ಗಂಟೆ 7:15 ಆಗುತ್ತೆ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ವಾರಗಳಲ್ಲಿ ಮಾಡೋದು ದೇವ್ರ ಮನೆ ರೆಡಿ, ಪೂಜೆ ಕೂತ್ಕೊಂಡ್ಬಿಡ್ತೀನಿ. ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿರ್ತೀನಿ. ಸ್ಕೂಲ್ ಇಲ್ಲದೇ ಇರಲಿ ನಮ್ಮ ಮನೇಲಿ 6:30 ಒಳಗಡೆ ತಿಂಡಿ ಪ್ರಿಪೇರ್ ಆಗಿರುತ್ತೆ. ಸತೀಶು ಬಿಸಿ ಕೇಳ್ತಾರೆ, ರೊಟ್ಟಿ ಚಪಾತಿ ಇದ್ದಿದ್ದ ದಿವಸ, ದೋಸೆ ಇದ್ದಿದ್ದ ದಿವಸ. ಬಟ್ ನಾನು ಬ್ಯುಸಿ ಎಷ್ಟಿರ್ತೀನಿ ಅಂತ ಅವ್ರಿಗೂ ಗೊತ್ತು. ಹಂಗಿದ್ದ ಟೈಮಲ್ಲಿ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಅವರಂತೂ ನನಗೆ ಕಿಚನಲ್ಲಿ ಯಾವತ್ತೂ ತೀರಾ ಅಪರೂಪ. ಏನಾದ್ರು ಚಾಪ್ ಕೀಪ್ ಮಾಡಿಕೊಡೋದು, ಕೈಗೆ ಕಟ್ ಮಾಡಿಕೊಂಡಾಗ ಬಂದು ಕೊಡ್ತಾರೆ. ಅದು ಬಿಟ್ಟರೆ ಅವರು ಅಡುಗೆ ಮನೆಗಂತೂ ಬರೋದೇ ಇಲ್ಲ. ಅವರು ಅಂಥ ಪರ್ಸನ್ ಅಲ್ವೇ ಅಲ್ಲ. ಯಾಕಂದರೆ ಅವರು ಡೈಲಿ ಅಡುಗೆ ಮನೆ ನೋಡಿ ಅವ್ರಿಗೂ ಬೇಜಾರಾಗಿರುತ್ತೆ. ನಾನು ಅವ್ರ ಹತ್ರ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನನಗೆ ಅದು ಹೆಲ್ಪ್ ಮಾಡಲಿ, ಇದು ಹೆಲ್ಪ್ ಮಾಡಲಿ, ಅವ್ರು ಆ ಕೆಲಸ ಮಾಡಲಿ, ಈ ಕೆಲಸ ಮಾಡಲಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ದಯವಿಟ್ಟು ಹೆಣ್ಮಕ್ಳ ನೀವು ಇಟ್ಕೋಬೇಡಿ. ಸುಮಾರು ಜನ ನೀವು ನಂಗೆ ಮೋಟಿವೇಶನ್, ಎಷ್ಟು ಬೇಗ ಕೆಲಸ ಮಾಡ್ತೀರಾ, ಎಲ್ಲ ಕೆಲಸ ನೀವೇ ಹೇಗೆ ನಿಭಾಯಿಸ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಒಂದು ಟಿಪ್ ಏನು ಹೇಳಬೇಕು ಅಂದರೆ, ನಿಮ್ಮ ಕೆಲಸ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಆನ್ ಫೋಕಸ್ ನೀವು ಮಾಡಿ. ಈಗ ಫೋನ್ ಇರುತ್ತೆ, ಏನೋ ಒಂದು ವೀಡಿಯೋ ನೋಡ್ತಾ ಇರ್ತೀವಿ, ಆ ವಿಡಿಯೋ ನೋಡಿಕೊಂಡೇ ಸ್ಕ್ರೋಲ್ ಮಾಡಿಕೊಂಡೇ ನಿಂತ್ಕೊಂಡ್ರೆ ಅಲ್ಲೇ 15 ನಿಮಿಷ 1/4 ಗಂಟೆ ಹೋಗ್ಬಿಡುತ್ತೆ. ಎಲ್ಲ ಕೆಲಸ ಮಾಡಿ, ಫ್ರೀ ಟೈಮಲ್ಲಿ ಫೋನ್ ಯೂಸ್ ಮಾಡಿ, ಬೇಡ ಅಂತ ಹೇಳಲ್ಲ. ಸುಮಾರು ಜನ ಸಿಸ್ಟರ್ಸ್ ನಂಗೆ ಕಮೆಂಟ್ ಮಾಡ್ತಿದ್ರು, ಎಲ್ಲನೂ ಹೇಗೆ ಇನ್ ಟೈಮಿಗೆ ಮಾಡ್ತೀರಾ ಅಂತ. ಇವಾಗ ಕೆಲಸ ಅಂತ ಬಂದಾಗ ಮಾಡಲೇಬೇಕಲ್ವಾ. ಸೊ ಫಸ್ಟು ಪ್ರಿಫರೆನ್ಸ್ ನಾನು ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ವಾರ ಪೂಜೆ ಆಗಿಬಿಟ್ರೆ ನನಗೆ ಅರ್ಧ ಕೆಲಸ ಕಮ್ಮಿ ಆದಂಗೆ. ಸೊ ಈಗ ಮಕ್ಕಳೆಲ್ಲ ಹೋದರು. ಈಗ ನೋಡಿ, ಈಗಿನ್ನೂ 9 ಗಂಟೆ ಹಾಗೇ ಇಲ್ಲ. ಇನ್ಮೇಲೆ ನಾನು ಫ್ರೀ, ಕೆಳಗಡೆ ಹೋಗ್ತೀನಿ, ಕೆಳಗಡೆ ಕೆಲಸ ಇದ್ದರೆ ನಾನು ಮಾಡ್ಕೋತೀನಿ. ಏನೂ ಕೆಲಸ ಇಲ್ಲ ಅಂದರೆ ನನ್ನ ಪರ್ಸ್ನಲ್ ಕೆಲಸಗಳೇ, ವಿಡಿಯೋ ಎಡಿಟಿಂಗ್ ಅದು ಇದು ಇರುತ್ತೆ, ಅದರಲ್ಲಿ ನಾನು ಬ್ಯುಸಿ ಆಗಿಬಿಡ್ತೀನಿ. ಕಾಮನಾಗಿ ನನಗೆ ಕೇಳೋಂಥ ಒಂದು ಕ್ವೆಶನ್ ಅಂದರೆ, ನಿಮ್ಗೆ ಯಾರೂ ಫ್ರೆಂಡ್ಸ್ ಇಲ್ವಾ? ಯಾಕಂದರೆ ನೀವು ಯಾರ ಮನೆಗೂ ಹೋಗಿಲ್ಲ, ನಿಮ್ಮ ಮನೆಗೆ ಯಾರು ಬಂದಿದ್ದು ನಾನು ನೋಡಿಲ್ಲ. ಸುಮಾರು ಕ್ವೆಶನ್ಸ್. ನನಗೆ ಈ ಡೌಟ್ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಈಗ ಫ್ರೆಂಡ್ಸ್ ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ ಅಂದಾಗ ಯಾವಾಗಲೂ ಕೈಯಲ್ಲಿ ಫೋನ್ ಎತ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಸೋಷಿಯಲ್ ಮೀಡಿಯಾ ಅಪಿಯರೆನ್ಸ್ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಅಯ್ಯೋ ಬೇಡಪ್ಪ ಅನ್ನೋರು ಇದ್ದಾರೆ. ಈಗ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಅಂದ ತಕ್ಷಣ ನನ್ನ ಫ್ರೆಂಡ್ಸ್ನೂ ಸೋಷಿಯಲ್ ಮೀಡ್ಯಾಗೆ ತೊಗೊಬರ್ಬೇಕು, ಅವ್ರನ್ನೂ ತೋರಿಸ್ಬೇಕು ಅಂತ ಯಾವುದೂ ರೂಲ್ಸ್ ಇಲ್ಲ ಅಲ್ವಾ. ಸೊ ನಮ್ಮ ಮನೆಗೆ ಯಾರೂ ಬರಲ್ಲ, ನಾನು ಯಾರ ಮನೆಗೂ ಹೋಗಲ್ಲ. ಒಂದೇ ಹೇಳ, ಈ ನೇಬರ್ ಅಕ್ಕಪಕ್ಕ ನಾನು ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದೇ ಇಲ್ಲ. ಫ್ರೆಂಡ್ಸ್ ಇದ್ದಾರೆ ಇಲ್ಲ ಅಂತಲ್ಲ, ನಾನು ಸ್ವಲ್ಪ ಏನಂತ ಅನ್ಬೋದು, ಸೆಲೆಕ್ಟೆಡ್ ಪೀಪಲ್ಸ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ನಾನು ತುಂಬ ಎಲ್ಲರ ಜೊತೆ ಜಾಸ್ತಿ ಮಿಂಗಲ್ ಆಗಿ ಎಲ್ಲರ ಜೊತೆ ಮೂವ್ ಮಾಡೋದು ತುಂಬ ರೇರ್. ನಾನೊಂಥರ ಚೂಸಿ ಅಂತ ಹೇಳ್ಬೋದು. ನನ್ನ ಮೆಂಟಾಲಿಟಿಗೆ, ನನ್ನ ಏನಂತಾರೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ಗೆ, ನಾನು ಥಿಂಕ್ ಮಾಡೋ ರೀತಿಗೆ ನನಗೆ ಅಡ್ಜಸ್ಟ್ ಆದರೆ, ಇವ್ರು ಈ ಥರ, ಇವರು ಸ್ಟ್ರೇಟಾಗಿ ಮಾತಾಡ್ತಾರೆ, ಒಂಥರ ನನ್ನ ಪಾಯಿಂಟ್ ಆಫ್ ವ್ಯೂಗೆ ಇವರು ನನ್ನ ಥರ ಅಂತ ಅನಿಸ್ದವ್ರನ್ನ ನಾನು ಸಾಯೋ ತನಕ ನಾನು ಬಿಟ್ಕೊಡಲ್ಲ. ನನಗೆ ಆ ಥರ. ಆಮೇಲೆ ಒಂದೇನೆಂದರೆ ಏಜ್ ರಿಗಾರ್ಡ್ ಆಗುತ್ತೆ. ಈಗ ನನ್ನ ಏಜವರು ಈ ನೇಬರಲ್ಲಿ ಯಾರೂ ಇಲ್ಲ, ಎಲ್ಲ ನನಗಿಂತ ಏಜ್ ಆಗಿರೋರು, ಆಂಟಿದಿರೋ, ಅಜ್ಜಿದಿರೋ ಇದ್ದಾರೆ. ಆಯ್ತು ಶ್ವೇತಾ, ಕೆಲಸ ನೀನು ಬಿಡವ, ಬೇಗ ಬೇಗ ಮಾಡಿಬಿಡ್ತೀಯ, ನಮ್ಮ ಕೈಲಾಗಲ್ಲ, ತಿಂಡಿ ಆಯಿತಾ, ಬೈ ಫ್ರೆಂಡ್ಸ್ ಅಷ್ಟೇ. ಆಮೇಲೆ ನನ್ನ ಒಂದು ಮೈಂಡ್ ಸೆಟ್ಗೆ ಸೂಟ್ ಆಗೋಂಥವ್ರು ಇಲ್ಲಿ ಯಾರೂ ಇಲ್ಲ. ಹಾಗಾಗಿ ನಾನು ಇಲ್ಲಿ ಅಕ್ಕಪಕ್ಕ ನಾನು ಯಾರ ಮನೆಗೂ ಹೋಗೋದು ಬರೋದು, ಹೋಗ್ತೀವಿ ಕುಂಕುಮ ಕರೆದಾಗ ಅಂತ ತೀರಾ ಪರ್ಸ್ನಲ್ ಕ್ಲೋಸೆಸ್ಟ್ ಥಿಕ್ಕೆಸ್ಟ್ ಅಂತ ಫ್ರೆಂಡ್ಸ್ ಅಂತ ನನಗೆ ಯಾರು ಈ ಏರಿಯಾದಲ್ಲಿ, ಈಗ ನಾವಿರೋ ಮನೆ ಹತ್ರ ಏರಿಯಾದಲ್ಲಿ ಯಾರೂ ಇಲ್ಲ. ನನಗಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಫ್ಯೂ ಪೀಪಲ್ಸ್ ನಮ್ಮ ಹಳೆ ಮನೆ ಹತ್ರ ತುಂಬ ಕ್ಲೋಸ್ ಅವರು. ಸೊ ಈ ಥರ ಇರುತ್ತೆ. ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಇಲ್ಲದೆ ಇರೋಕ್ಕಾಗತ್ತಾ?
ಜಾಸ್ತಿ ವೀಡಿಯೋಗಳವರು ಬಂದಾಗ ಹೋದಾಗ ಮಾಡ್ಕೊಂಡಿರಲ್ಲ, ಅಥವಾ ನಾನು ಹೋದಾಗ ಮಾಡ್ಕೊಂಡಿರಲ್ಲ. ಈಗ ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಇದ್ದಂಗೆ ಅವರು ಅವ್ರ ಲೈಫ್ಗಳಲ್ಲೂ ಬ್ಯುಸಿ ಇರ್ತಾರೆ. ಮೀಟ್ ಮಾಡೋದು, ಹೊರಗಡೆ ಹೋಗೋದು ಆ ಥರದ್ದೆಲ್ಲ ತೀರಾನೇ ಕಮ್ಮಿ. ತುಂಬ ಪಾಠ ಕಲ್ತಿದ್ದೀನಿ ಲೈಫಲ್ಲಿ. ನಮ್ಮವರೇ ನಮ್ಮ ಜೊತೆನೇ ಚೆನ್ನಾಗಿದ್ದು, ನಮ್ಮಿಂದನೇ ನಮಗೆಲ್ಲ ಬೆನ್ನಿಗೆ ಹೆಂಗೆ ಚುರಿ ಹಾಕೋದು, ಅದಕ್ಕೆ ಫ್ಯೂ ಪೀಪಲ್ಸ್ನ ಮನಸ್ಸಲ್ಲಿ ಹಾರ್ಟಲ್ಲಿ ಇಟ್ಕೊಂಡಿದ್ದೀನಿ. ಬೇಡದವ್ರನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಜಾಸ್ತಿ ಮೈಗೆ ಹಾಕ್ಕೊಂಡಷ್ಟು ನಮಗೆ ಪ್ರಾಬ್ಲಮ್ಸ್. ಸುಮಾರು ಜನದಿಂದ ಪೆಟ್ಟು ತಿಂದಿದ್ದೀನಿ, ಮೋಸ ಹೋಗಿದ್ದೀನಿ. ನಮ್ಮ ಹತ್ರನೇ ಇಸ್ಕೊಂಡು, ಅವೆಲ್ಲ ಬೇಡ. ನಮ್ಮ ಋಣದಲ್ಲಿ ಇರ್ತಾರೆ ಅಂದರೆ ನಮ್ಮ ಋಣದಲ್ಲೇ ಇರಲಿ. ಸೊ ಆ ಥರದ್ದೆಲ್ಲ ಆಗಿದೆ ಲೈಫಲ್ಲಿ. ಸೊ ಹಾಗಾಗಿ ತುಂಬ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ ಗಾಯ್ಸ್. ಸೊ ಹಾಗಾಗಿ ಹಿಂಗಿದ್ದೀನಿ. ಅದು ಬಿಟ್ಟರೆ ಇನ್ನು ಮಧ್ಯಾಹ್ನದದ್ದು ಫ್ರೀ ಇರ್ತೀನಿ. ಕೆಳಗಡೆ ಗೋಡೌನಲ್ಲಿ ಕೆಲಸ ಇದ್ದರೆ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಅಡುಗೆ ಗಿಡ್ಗೆ ಆ ಥರದ್ದು ಮಾಡ್ತೀನಿ. ಡೈಲಿ ಮಧ್ಯಾಹ್ನ ಮುದ್ದೆ ಮಾಡಲೇಬೇಕು. ಸೊ ಮುದ್ದೆ ಮಾಡ್ತೀನಿ, ಊಟ ಮಾಡ್ತೀನಿ. ಮಧ್ಯಾಹ್ನ ಚೆನ್ನಾಗಿ ರೆಸ್ಟ್ ಮಾಡ್ತೀನಿ. ನೀವು ಹೇಳ್ತೀರಾ ರೆಸ್ಟ್ ಮಾಡಿ ಅಂತ. ರೆಸ್ಟ್ ಮಾಡ್ತೀನಿ. ನಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಯಾಕಂದರೆ 3 ಗಂಟೆ 3:15 ಎದ್ದಿದ್ದರೆ ನಿದ್ರೆ ಬರುತ್ತೆ. ಮಧ್ಯಾಹ್ನ ಟೈಮು ಗುರುಮಲಪ್ಪ ಇದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಟೈಮ್ ಕಳಿತೀನಿ. 5 ಗಂಟೆ 4 ಗಂಟೆ ಹಾಕ್ತಿದ್ದಂಗೆ ಹಾಲು ಕಾಯಿಸಿಟ್ಟು ಮಕ್ಕಳು ಸ್ಕೂಲಿಂದ ಬರ್ತಿರ್ತಾರೆ. ಇನ್ನು ಅವ್ರು ಬಂದಮೇಲೆ ಅವ್ರ ಕೆಲಸಗಳೇ ಆಗಿಬಿಡುತ್ತೆ. ಶೂಸ್ ತೊಳಿ, ಸಾಕ್ಸ್ ತೊಳಿ, ಅವರಿಗೇನಾದರೂ ಹಾಲು ಕೊಡು, ಅವ್ರ ಜೊತೆಗೆ ಏನಾದ್ರು ಕೊಡು, ಅವನನ್ನು ಟ್ಯೂಷನಿಗೆ ಕಳಿಸು, ಅವಳಿಗೇನಾದರೂ ಓದಿಸೋದು ಬರ್ಸೋದು, ಮತ್ತು ನೈಟು ಚಪಾತಿಗೆ ಹಿಟ್ಟು ಕಲಿಸು, ಚಪಾತಿ ಮಾಡು, ಇದೇ ಆಗಿಬಿಡುತ್ತೆ ಗೈಸ್. ಒಂದು ಡೇ ಫುಲ್ಲು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ಲೈಫಲ್ಲಿ ತುಂಬ ಬ್ಯುಸಿಯಾಗಿರಬೇಕು. ನೀವು ಅಷ್ಟೇ, ನಿಮಗೂ ಹೇಳ್ತೀನಿ, ಲೈಫಲ್ಲಿ ತುಂಬ ಬ್ಯುಸಿಯಾಗಿರಿ. ಅನ್ವಾಂಟೆಡ್ ಥಾಟ್ಸ್, ಅನ್ವಾಂಟೆಡ್ ವಿಷಯಗಳು, ಅನ್ವಾಂಟೆಡ್ ಪರ್ಸನ್ಗಳನ್ನೆಲ್ಲ ಮೈಗೆ ಹಾಕ್ಕೋಬೇಡಿ. ತಲೆನೋವು ಜಾಸ್ತಿ. ಒಂಟಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಲ್ಲ. ಬೇಕು, ಫ್ರೆಂಡ್ಸ್ ಬೇಕು, ನೀವು ಹೇಳ್ದಂಗೆ ಎಲ್ಲನೂ ಬೇಕು. ಅದಕ್ಕೊಂದು ಲಿಮಿಟ್ ಇರಿ. ಯಾಕಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ, ಎಲ್ಲರಿಂದ ಅನುಭವಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಹಿಂಗಿದ್ದೀನಿ, ಕಲ್ಲು ಮಾಡ್ಕೊಂಬಿಟ್ಟಿದ್ದೀನಿ ಮನಸ್ಸನ್ನ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲ ನೆನಪಾಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೆನಪಾದಾಗ ಬೇಜಾರು ಮಾಡ್ಕೊಳ್ಳೋದು, ಹಂಗಿದ್ವಿ ಹಿಂಗಿದ್ವಿ, ಹಂಗಾಯಿತು ಹಿಂಗಾಯಿತು ಅಂತ. ಒಂದು ಸ್ಯಾರಿ ತೊಗೋಬೇಕು ಅಂದ್ರೆ ಜೊತೆಗೆ ಹೋಗ್ತಿದ್ವಿ, ಜೊತೆಗೆ ಬರ್ತಿದ್ವಿ. ಹೋಗಲಿ ಬಿಡಿ, ಅದೆಲ್ಲ ಚೆನ್ನಾಗಿರಲಿ ಎಲ್ಲೇ ಇದ್ದರು. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಶತ್ರುಗಳಿಗೂ ಕೆಟ್ಟದ್ದು ಬಯಸ್ಬಾರ್ದಂತೆ. ಬಟ್ ನಾನು ಹಂಗಲ್ಲ ಗೈಸ್. ಯಾಕಂದರೆ ನಮ್ಮನೆ ದುಡ್ಡು, ನಮ್ಮನೆ ಟೈಮ್, ದುಡ್ಡು ಬಿಡಿ ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಶಕ್ತಿ ಇದ್ದರೆ. ಟೈಮೆಲ್ಲ ಕಳ್ಕೊಂಡು ಅವ್ರಿಗೋಸ್ಕರ ಸುತ್ತಕೊಂಡು ಅಲ್ಕೊಂಡು ಆ ಟೈಮ್ ವಾಪಸ್ ಬರಲ್ಲ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಲಿಮಿಟ್ ಇಟ್ಕೊಳ್ಳಿ. ಆಮೇಲೆ ಸುಮಾರು ಜನ ನೀವು ಇನ್ಸ್ಪಿರೇಷನ್ ಅಕ್ಕ ಅಂತ ಕೇಳ್ತಿರ್ತೀರ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋದೇನು ಗೊತ್ತಾ ಗೈಸ್, ಯಾರ ವಿಷಯಕ್ಕೂ ಹೋಗಬೇಡಿ. ನೀವು ಅಪ್ಪಿ ನಿಮ್ಮ ವಿಷಯಕ್ಕೆ ಅವ್ರು ಬಂದ್ರಾ ಬಿಡಲೇಬೇಡಿ. ಯಾಕೆ ಅನ್ನಿಸ್ಕೋತೀರಾ ಅಲ್ವಾ? ಕೈಲಾದಷ್ಟು ಮಾಡಿ ಗೈಸ್. ನಾವೀಗ ತಿಂತಾಯಿದ್ದೀವಿ 3 ಟೈಮ್ ಅಂದರೆ ಅದಕ್ಕೆ ನಿಯತ್ತಾಗಿ ಗೇಯ್ದ್ಬಿಟ್ಟು ತಿನ್ನೋಣ. ಒಂದು ತೃಪ್ತಿ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ. ಸ್ವಲ್ಪ ಸಣ್ಣಕ್ಕಿರ್ತಾರೆ ತುಂಬ ಜನ, ತುಂಬ ಏನೇನೋ ಡ್ರೈ ಫ್ರೂಟ್ಸಿಂದ ಹಿಡ್ದು ಮಿಲ್ಕ್ ಶೇಕ್ಸಿಂದ ಹಿಡ್ದು ಫುಲ್ಲು ತುಪ್ಪದಲ್ಲೇ ಇದ್ರೂ ಅವ್ರು ದಪ್ಪ ಆಗಲ್ಲ. ಒಣಿ ಕಣಂಗೆ ಇರ್ತಾರೆ. ಅವ್ರಿಗೆ ನಿಯತ್ ಕಮ್ಮಿ ಇರುತ್ತೆ. ಸೊ ಎಲ್ರಿಗೂ ಅಲ್ಲ, ಕೆಲವೊಂದಷ್ಟು ಜನಕ್ಕೆ ಅಷ್ಟೇ. ಅರ್ಟ್ ಆಗಿಬಿಡಿ. ಆಮೇಲೆ ಸಣ್ಣ ಇರೋರೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು. ನನ್ನ ರೊಟೀನ್ ಹಿಂಗಿರುತ್ತೆ, ನನ್ನ ಟೈಮಿಂಗ್ಸ್ನ ಹಿಂಗೆ ಅಂದ್ಕೊಂಬಿಟ್ಟಿದ್ದೀನಿ. ಅದು ರೊಟೀನ್ ಅಳವಡಿಸ್ಕೊಂಬಿಟ್ಟಿದ್ದೀನಿ. ಅದು ಏನೇ ಇದ್ದರೂ ಹೋಗೋದೇ ಇಲ್ಲ. ಈಗ ಸತೀಶ್ ಬಂದರು, ಸ್ನಾನಕ್ಕೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಬಟ್ಟೆ ಇಡಬೇಕು. ಸೊ ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಯಾರ್ರೀ ಕಳ್ಕೊಂಡವ್ರು? ಯಾರ್ರೀ? ನಾವು ಹುಡುಗರುಗಳು. ತಿಂಡಿ ತಿಂತೀರಾ? ಏನು ತಿಂಡಿ ಮಾಡಿದ್ದೀರಿ? ನೂಡಲ್ಸ್. ಫೋನ್ ಮಾಡಿದ್ರಿ ಸರ್? ಯಾರು ಮಿಸ್ ಕಾಲ್ ಬಂದಿತ್ತು? ನೂಡಲ್ಸ್ ತಿಂತೀರೇನ್ರಿ? ತಡೆ ಸುಮ್ಮನೆ. ಏನೋ ತಿಂದು ಬಂದಿದ್ದೀರಾ ಸುಧಾಕರ್ ಹೋಟ್ಲಾಗ ಹೋಗಿ? ಇಲ್ಲ ಎರಡು ಚಪಾತಿ ತಿನ್ಕೊಂಬಂದಿಲ್ಲ ಅಷ್ಟೇ. ಅಯ್ಯಪ್ಪ, ಹಾಕಿರೋದೇ ಸ್ವಲ್ಪ ತಿನ್ನಿ. ಅದ್ಯಾವ ಸೀಮೆ ಜಾಸ್ತಿ ರೀ? ಅರ್ಧ ಭಾಗ ತಗೊಳ್ಳಿ ಸರ್. ಏಕೆ ಹಾಕೊಡಿ ಇಲ್ಲಿ ನಿಮ್ಮ ಬಾಸ್ಗೆ. ಅವರು ಅಷ್ಟೇ ಚೆನ್ನಾಗಿ ಬೇಡವಾ ನಿಮಗೆ? ಬೇಕು. ಮತ್ತೆ
ಹಿಂದಕ್ಕೆ ಬಂದಿದೆ. ಆಲ್ರೆಡಿ ಆಗೈತೆ ಒಂದು ರೌಂಡು. ರೆಸ್ಟ್ ಕೊಡಿ ಸಾಕತ್ತಾಗಿ ಮನೆಗೆ. ಆಮೇಲೆ ಅವ್ರು ಎದ್ದು ಪುಗ್ತಾರೆ, ಆಗೊಂದು ಕಾಫಿ ಕೊಡಿ. ಕಾಫಿ ಕೊಟ್ಟಾದ್ಮೇಲೆ ನೀವು ಮಾಡ್ಕೊಂಡು ಕೂತೀರಿ. ಡಬಲ್ ಎಸ್ಸು ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದೀನಿ. ಅಲ್ಲಿ ಮನೇಲಿ ಏನು ಮಾಡಿದ್ದಾರೆ? ಆಯ್ತು. ಯಾವ್ರಿಗೆ ಜಮೀನ್ದ ರಿಜಿಸ್ಟರ್ ಆಯ್ತಾ? ಹೆಸರು ಹೋಗ್ಬೇಕಾ? ಆಧಾರ್ ಒಳಗೆ ಇದ್ರ ಕಡೆ ತಗೊಂಡು ಹೋಗ್ಬೇಕು. ಎಷ್ಟಕ್ಕೆ 40 ವರ್ಷಕ್ಕೆ 50 ವರ್ಷಕ್ಕೆ? ನೀವು ಹೇಳಾಗಿಲ್ಲ. ಏನು ದುಡ್ಡು ಇಸಿ ಮಡಿಕೊಳ್ಳೋದು ಬೀರ್ ನೋಡಿ ಅಷ್ಟೇ. ಅವೆಲ್ಲ ಗೊತ್ತು. ನೀವು ಯಾವುದು ಮಾತನಾಡಲ್ಲ, ಬಟ್ಟದೇ ಇಲ್ಲ. ದುಡ್ಡು ಇಸಿ ಮಡಿಗೆ ಕೇಳೋದು, ದುಡ್ಡು ಕೊಡಲಿ ಅಷ್ಟೇ. ಅಷ್ಟೇ, ಸರಿ. ಇನ್ನೂ ಇಲ್ಲ, ಈಗ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾಕ್ರಿ ಮಾಡಿದ್ರಿ ನೀವು? ವಿನೀತ್ ನೆನ್ನೆ ಅವ್ರು ಫೋನ್ ಎತ್ತಿರೋದು, ಕೃಷ್ಣಮೂರ್ತಿ ಮಾಡಿ ಅವ್ರು ಫೋನ್ ಎತ್ತಿರೋದು. ಗಂಡ ಹಿಡಿದು ಫೋನ್ ಒಬ್ಬರೆಲ್ಲ ಎತ್ಬಿಡ ಸರ್. ಹಿಲ್ ಸ್ಟೇಷನ್ ಹೋಗಿದಂತ ಮಾಡ್ಯಾಕ ಇಲ್ಲ ಹೊಟ್ಟೋಗಿದ್ದು. ಕಾನಿದ 6 ಗಂಟೆ ಮೇಲೆ ಆಯ್ತು. ನಾವು ಹೋಗಿ ಕಾನಿದ ಎಲ್ಲ ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಬಿಡುವೆ. ನೆನ್ನೆ ಮಾಡಿದ್ನಂದ್ರೆ ಮಕ್ಕ ಮಾಡಿದ್ರೆ ಅದನ್ನೇ ಮಾತಾಡ. ಇವ್ರು ಮನೆಯವ್ರ ಹೆಸರು ರಿಜಿಸ್ಟರ್ ಮಾಡೋರು. ಹೊರಡು ಪಕ್ಕನೇ ಕಸ ಹಾಕ, ತಿರ್ಗಾ ಬಂದು ಕಸ ಹಾಕ್ತಾವನೆ ಅವಯ್ಯ. ಸೊಸನ ಮಗಳು ಹೇಳಿರ್ತಾರೆ, ಪ್ಲಾಸ್ಟಿಕ್ ಅವ್ರಿಗೆ ಹಾಕೊಂಡು ಹೆಸ್ಕೊಂಡು ಗುರುಮಲಪ್ಪ ಎಜುಕೇಟೆಡ್ಗಳೇ ಹಿಂಗೆ ಮಾಡಿದ್ರೆ ಅನ್ಎಜುಕೇಟೆಡ್ಗಳು ಮನೆ ಮುಂದೆನೇ ಕಸ ಬರುತ್ತೆ. ಪ್ರತಿದಿನ ಹಸಿ ಕಸ ಬೇರೆ, ಒಣ ಕಸ ಬೇರೆ ಕೊಡಿ ಅಂತ. ನಮ್ದೇ ಸಂಸಾರದಲ್ಲಿ ಒಂದು ಲೆಕ್ಕಾಚಾರಕ್ಕೆ ಹೋಗ್ಬೇಕು, ಬದುಕಬೇಕು, ಖುಷಿಯಾಗಿರ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ಚಾಡಿ ಪಾಟಿ ನಮ್ಗೆ ಜೀವನದಲ್ಲಿ ಬರೋದು ಇಲ್ಲ, ಅದನ್ನ ಮಾಡೋದು ಇಲ್ಲ. ಇಷ್ಟೊಂದು ಸೌಂಡ್ ಯಪ್ಪ ದೇವ್ರೆ. What protein you want? Tasty light, no random chemicals, just real protein. Tasty light, no random chemicals. ಅರ್ಧ ಮಾಡ್ಬಿಟ್ಟು ಅರ್ಧ ಫ್ರಿಜ್ಗೆ ಇಡ್ಬೇಕು ತಾನೇ. ಅಯ್ಯೋ, ದೇವರು ಕಾಣಬೇಕು ಅಂತದವನ ಹಾಡು ಸಾರ್ಥಕ ಆಗ್ತದೆ. ಎಲ್ಲರೂ ಈ ಜಗತ್ತಿನ ಅದು ಚಾಕೊಡು. ಹೌದಾ? ಅಚ್ಚಿ ಬೇಗ ಬೇಗ ಆಯ್ತು. ಹೇಳ್ಕೊಡ್ಬೇಕಾ ಅಚ್ಚಿ? ನೀರಲ್ಲಿ ಹಾಕಿ. ನಾನು ಒಂದವನು ನಾಯಿ ಸಮಾನ. ನಾನು ಒಂದವನು ನಾಯಿ. ನಾನು ಒಂದು ನಾಯಿ ಸಮಾನ. ಜೀವ ನೀನು ಒಂದು ಭೀಮ ಸಮಾನ. ಎಷ್ಟು ಇಡ್ಬೇಕು ಅಷ್ಟು ಇಟ್ಕೋಬೇಕು. ಜಾಸ್ತಿ ಆದರೆ ಎಲ್ಲಕ್ಕೂ ಒಂದು ಲಿಮಿಟ್ ಇರ್ಬೇಕಂದ್ರಿ. ಅತಿ ಆದರೆ ಅಮೃತ ವಿಷ ಆಗ್ಬಿಡುತ್ತೆ ಅಪ್ಪಾಜಿ. ಹಿಂಗೆ ಮಾತಾಡಿಕೊಂಡು ಗುರುಮಲಪ್ಪನ ಜೊತೆ ಏನೇನು ಬೇಕೋ ಎಲ್ಲ ಹಚ್ಚಿ ರೆಡಿ ಮಾಡಿಕೊಟ್ರು. ಕಾಯಿ ಎಲ್ಲ ತುರಿದು ಕೊಟ್ಟರು. ಒಂದು ಸಿಂಪಲ್ ಹೆಲ್ತಿ ಸಾಂಬಾರು ಮಾಡೋಣ ಅಂತ ಹುರುಳಿಕಾಳು, ಹೆಸರು ಕಾಳು, ಅಳಸಂದೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ. ರಾತ್ರಿಯೇ ನೆನೆ ಹಾಕಿದ್ದೆ. ಬೇಯಿಸಿ ಇಟ್ಕೊಂಡು ಉರ್ಸಾರು ಅಂತ ಕರಿತೀವಿ ನಮ್ಮ ಕಡೆ. ಸೊ ಅದನ್ನು ಬೇಯಿಸಿ ಸುರ್ಕೊಂಡು ಒಗ್ಗರಣೆ ಮಾಡಿ ಬಸ್ಸಾರು ಕೂಡ ಮಾಡ್ಬೋದು. ಸೊ ಗೆಡ್ಡೆಕೋಸು, ಆಲೂಗಡ್ಡೆ ಎಲ್ಲ ಹಾಕಿ, ಬದನೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ನೀರು ಸುಂಡೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೈಸ್. ಕಾಯಿ ಕಡಲೆ ರುಬ್ಬಾಕಿ ಕೂಡ ಮಾಡ್ಬೋದು. ಬಟ್ ನಾನಿವತ್ತು ಹುಳಿ ಖಾರ ಹಾಕಿ ಮಾಡೋಣ ಅಂತ ಎಲ್ಲ ಥರ ಕಾಳು ಹಾಕಿದ್ದೀನಿ. ಮಡಕೆ ಕಾಳು ಅಂತ ಸಿಗುತ್ತೆ, ಸೊ ಅದನ್ನು ಕೂಡ ಹಾಕಿದ್ದೀನಿ. ಸೊ 4 ಥರ ಕಾಳನ್ನ ಹಾಕಿ ಮಾಡ್ತಾರಂಥ ಸಾಂಬಾರಿದು ಸೂಪರಾಗಿರುತ್ತೆ. ಇದನ್ನು ಬೇಯಿಸಿ ಸುರ್ಕೊಂಡು ರುಬ್ಕೊಂಡು ಬಸ್ಸಾರು ಮಾಡ್ಕೊಬೋದು. ಬಟ್ ನಾನಿವತ್ತು ಬಸ್ಸಾರು ಏನು ಮಾಡ್ತಾಯಿಲ್ಲ, ಹಾಗೆ ಹುಳಿ ಖಾರ ಟೈಪು ಸ್ವಲ್ಪ ತಿಳಿಸಾರು ಪುಡಿ, ಸಾಂಬಾರು ಪುಡಿ 2 ಹಾಕಿದ್ದೀನಿ. ಸೂಪರಾಗಿರುತ್ತೆ. ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಬಿಟ್ಟು ನನಗೆ ಬಾಯಿ ಹೊಡ್ಕೊಂಡಿತ್ತು. ಮೀನ್ಸ್ ಅಂದರೆ ಹುಣ್ಣಾಗಿತ್ತು. ಅಷ್ಟು ಟೇಸ್ಟ್ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಖಾರ ತಿನ್ನೋಕ್ಕಾಗ್ತಿರ್ಲಿಲ್ಲ 3 ಡೇಸಿಂದ. ನನಗೆ ಬಾಯೆಲ್ಲ ಕೆಟ್ಟೋದಂಗೆ ಆಗಿಬಿಟ್ಟಿತ್ತು. ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ನನಗೆ ಅದು ಫಿಲ್ಟ್ರ್ ಮಾಡಿರೋದು ಎಲ್ಲಿ ಬಿದ್ದುಬಿಡುತ್ತೆ ಅನ್ನೋ ಭಯ. ಬಿಕಾಸ್ ಆಫ್ ಒಂದು ಕೈಯಲ್ಲಿ ಕ್ಯಾಮ್ರಾ ಇತ್ತು, ಇನ್ನೊಂದು ಕೈಯಲ್ಲಿ ಬಿಡ್ತಾಯಿದ್ದೆ. ಸೊ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿ. ಕಾಳು ಬೆಂದಿರೋದ್ರಿಂದ ಒಂದು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕ್ವಿಕ್ಕಾಗುತ್ತೆ. ಹೆಲ್ತಿ ಸಾಂಬಾರು ಕೂಡ.
ಇದಕ್ಕೆ ಕರ್ಮೀನ್ ಹಾಕಿದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ನೀವು ಬೇಕಿದ್ರೆ ಕರ್ಮೀನ್ ಇದ್ರೆ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಕಾಯಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಏನು ರುಬ್ಬ ಹಾಕ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ಗೆ ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ಗೂ ಕೂಡ ಇಟ್ಕೊಂಡೆ. ಎಲ್ಲ ಮೂವಿ RRR ಮೂವಿ ನೆಟ್ಫ್ಲಿಕ್ಸಲ್ಲಿ ಹಾಕ್ಕೊಂಡು ಮೂವಿ ನೋಡ್ತಾಯಿದ್ರು ಸತೀಶು ಗುರುಮಲಪ್ಪ. ಬಿಕಾಸ್ ಆಫ್ ಬೆಳಿಗ್ಗೆಯಿಂದ ಮಳೆ ಈಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಮಳೆ ಇತ್ತು. ಹಾಗಾಗಿ ಸಾಂಬಾರು ಫೈನಲಿ ರೆಡಿ ಆಯಿತು. ಬೇಗ ಮುದ್ದೆ ಮಾಡೋಣ ಅಂತ ಹೇಳಿ ಬಿಸಿ ಮುದ್ದೆ ಕೂಡ ತಿರುವುದೆ. ವಿಡಿಯೋ ಕೊನೆ ತನಕ ನೋಡಿ ದಯವಿಟ್ಟು. ಇವಾಗ ನಾ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಮಗೆ ದುಡ್ಡು ಕೊಡಬೇಕು, ಅವರು ದುಡ್ಡು ಕೊಟ್ಟಿಲ್ಲ, ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾನೇ ಇರ್ತೀನಿ ಪ್ರತಿ ಸಲ. ಸೊ ಅವರು ನಮ್ಮ ಮನೆ ಹತ್ರ ಬಂದು ನಮ್ಗೆ ಹೊಟ್ಟೆ ಹಸಿತೈತೆ ಒಂಚೂರು ಊಟ ಕೊಡವ್ವ ಅಂತ ಅವ್ರು ಕೇಳೋ ಟೈಮಲ್ಲಿ ಭಗವಂತ ನಮಗೆ ಕೊಟ್ಟಿರೋದನ್ನೇ ನಾವು ಅವ್ರಿಗೂ ಕೊಟ್ಟರೆ ನಾಳೆ ದಿನ ನಮ್ಗೆ ಒಳ್ಳೇದಾಗುತ್ತೇನೋ ಅಂತ ಅಲ್ಲಿಂದಲೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಬಿಸಿ ಮುದ್ದೆ ಮಾಡಿಕೊಂಡು ಮೂವಿ ನೋಡಿಕೊಂಡು ಎಲ್ಲರೂ ಕೂತ್ಕೊಂಡು ಹಪ್ಪಳ ಹಾಕಿದ್ದೆ ಎಣ್ಣೆಗೆ, ಬಿಸಿ ಹಪ್ಪಳ, ಸೀಮೆ ಅಕ್ಕಿ ಹಪ್ಪಳ, ಸಂಡಿಗೆ ಏನು ಹಾಕಿರಲಿಲ್ಲ, ಬರೀ ಹಪ್ಪಳ ಹಾಕಿದ್ದೆ. ಮಾತಾಡಿಕೊಂಡು ಮುದ್ದೆ ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. ಗುರುಮಲಪ್ಪನಿಗೆ ಗಂಟೆಗೆ ಮುದ್ದೆ ನೀರು ಘಾಟ ಬಿಡ್ಕತ್ತ ಏನಾಗೈತೆ ಸರಿ ಸೂಪರ್ ಇದೆ. ನೀರು ಕುಡಿ ಸರ್. ಅಲ್ಲಪ್ಪ, ಮತ್ತು ಗಂಟ್ಲಲ್ಲಿ ಮಡಿಕೊಂಡು ಕಿಕ್ಕಿ ಅಂತ ಅಲ್ಬಿಡ್ತಾ ಇದ್ದೀರಲ್ಲ, ಸರಿ ಐತೇನ್ರಿ? ಅದು ಯಾವುದೋ ಹಪ್ಪಳ, ಅದು ಮೆತ್ತಗಾಗ್ಬಿಟ್ಟೈತೆ ಹಪ್ಪಳ. ಚೆನ್ನಾಗೈತಲ್ಲ ಅಕ್ಕಿ ಹಪ್ಪಳ, ಇವು ಐಡಿಲ್ ಮಾಡ್ತಾರಲ್ಲ ಆ ಥರದ್ದು. ಏನಾಗೈತ್ರಿ ಸಾಂಬಾರು? ಸೂಪರ್ ಆಗಿದೆ. ಖಾರ ಬೇಕಿತ್ತ ನಿಮಗೆ? ಸಾಕು, ಮೀಡಿಯಮ್ ಕರೆಕ್ಟ್ ಆಗುತ್ತೆ. ನಂಗೆ ಬಾಯಿ ಉಣ್ಣಾಗ್ಬಿಟ್ಟು ಟೇಸ್ಟೇ ಗೊತ್ತೈತಿಲ್ಲ, ಬಾಯಿಗೆ ಹಾಕಿದ್ರೆ ಈಗ ಕರೆಕ್ಟಾಗಿದೆ. ಹೇಳಿ ಕೇಳಲ್ಲ ಅಂದಮೇಲೆ ಹೋಯ್ತಾ ಇರಬೇಕು. ಇವಾಗ ಕರೀತಾ ಇದ್ದೀರಾ 3:15ಗೆ. ಊಟ ಇಲ್ಲ ಆಗದೆ ಆಯ್ತಲ್ಲ. ಏನಾಗದೆ ಆಯ್ತಲ್ಲ. ಟೈಮ್ ಎಷ್ಟು ಗೊತ್ತಾ? ಹಂಗಿಟ್ಟಿದ್ನಾ ನಾನು ಕರೆಕ್ಟಾಗಿಡಿ, ನಾನು ಇಟ್ಟಿದ್ದಂಗೆ ಇಡ್ರಿ. ಕೊಡಿಸ್ಬೇಕು ಅಂತ ಮನ್ಸಿರ್ಬೇಕು ಕಣ್ರಿ, ಮನ್ಸಲ್ಲಿ ಇರಬೇಕು. ನಾವು ಹೇಳಿ ಪಾಳಿ ಕೊಡ್ಸೋದಲ್ಲ. ಕೊಡ್ಸಲ್ಲ ಅಂತ ಹೇಳಿಲ್ಲ. ಕೊಡಿಸ್ತೀರ ಕಣ್ಣು ನಡೀರಿ. 50 100 ನಾವೇ ಹಾಕ್ತೀವಿ. 50 ರೂಪಾಯಿ 100 ರೂಪಾಯಿಗೆ ಮಣ್ಣು ಬರ್ತದೆ. ಕೂಲಿ ಮಾಡೋದು ಅಷ್ಟು ಕೊಟ್ಟರೆ ಎಷ್ಟು ಅದ? ಅಯ್ಯೋ, ನೀವು ಕೂಲಿ ಮಾಡೋರು ನೀವು. ನಮ್ದು ಖಾತೆ ಐತೆ, ಕಂದಾಯ ಐತೆ, ನಾವು ಕೋಟಿಗೆ ಬಾಳ್ತೀವಿ ಅಂತೀವಿ. ಡೈಲಾಗ್ ಹೊಡಿತೀರಿ ಮಾತೈತ್ರೆ ಏನ್ರಿ? ಡೈಲಾಗ್ ಹೊಡಿತಿದ್ರಿ ಮೊನ್ನೆ ಮರ್ತೋಯ್ತಾ? ಕ್ಯಾಸೆಟ್ ಹಾಕಿ ಮಡಗಿರ್ತೀರಿ. ಚೆನ್ನಾಗಿ ತಿಂದ್ರಿ ಮುದ್ದೆ ಉಳ್ಳಿ ಸಾರು. ಗಾಡಿಸ್ತೈತೆ ನಿಮಗೆ. ಪರದೆ ಮಡಗಿದ್ದೀರ ಪೇಪರ್ ತಗೊಂಡು. ಕಡೆ ಹಳ್ಳಿಗಳಲ್ಲೆಲ್ಲೋ ಎಷ್ಟೆಲ್ಲ ಕಂದೆ ಕಟ್ತಾನಮ್ಮ. ಆ ಕಂದೆ 1 ರೂಪಾಯಿ 2 ರೂಪಾಯಿ ಕಂದೆ, ಅದಕ್ಕೆ ಗಾಡಿ ಎತ್ತಿನ ಕರ್ಕತ್ತೀರು. ಈಗ ನಾವು ಹೆಚ್ಚುಕೊಂಡು ಕೋಟಿನಿ, ನಾವು ಅನುಕೂಲ ಆಗ್ಬಿಟ್ಟಿವಿ. ಯಾವ ಬಡ್ಡೆ ನಮಗೂ ಈಗ ಅನುಕೂಲ ಎಲ್ಲ ಕೆಲಸ ಮಾಡೋಣ. ಅನುಕೂಲ ಆದ್ಮೇಲೆ ಎತ್ತಿ ಕೆಲಸ ಮಾಡೋದೆ. ಏನದು ಲೆಕ್ಕಾಚಾರ? ಇದು ಗಾಟಿಸಿ RTC ಬರತ್ತೆ. ಒಳ್ಳೆ ಚೋಡಿ ಮಹಾರಾಜ್ ನೋಡಿ. KC ಗುರುಮಲಪ್ಪ ನೋಡಿ, ಈ ಥರ ಇರ್ಬೇಕು. ಈಗ ಬತ್ತೈತೆ ಬಿಸಿಲು. ಫಿಲಮ್ ನೋಡಿದ್ರಿ ಚೆನ್ನಾಗಿ ಬೆಳಗ್ಗೆಯಿಂದ. ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದ್ರಿ. ಈಗ ಬಾಯ್. ಸ್ವಲ್ಪ ದಿನಸಿ ಎಲ್ಲ ಖಾಲಿಯಾಗಿತ್ತು. ಈರುಳ್ಳಿ ಮೂಟೆ, ಸಕ್ಕರೆ, ಮೈದಾ, ಚಿರೋಟಿ ರವೆ ಈ ಥರದ್ದೆಲ್ಲ ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನನ್ನೂ ಕರೆದ್ರು. ಬಟ್ ಇನ್ನೇನೋ ಮಕ್ಕಳು ಬರ್ತಾರೆ ಸ್ಕೂಲಿಂದ, ಸೊ ನಾನು ಬರಲ್ಲ ಅಂತ ಅಂದೆ. ಆ್ಯಕ್ಚುಲಿ ನನಗೇನೋ ಒಂದು ಬೇಕಿತ್ತು, ಅದು ಕೊಡಿಸ್ತೀನಿ ಅಂದರೆ ಬರ್ತೀನಿ, ಇಲ್ಲಾಂದರೆ ನಾನು ಬರಲ್ಲ ಅಂತ ರೇಗ್ತಾ ಇದ್ದೆ. ಬಟ್ ಅವ್ರು ಇವಾಗ ನಂಗೆ ದುಡ್ಡಿಲ್ಲ, ನೀನು ಕೇಳೋದೆಲ್ಲ ನನ್ನ ಹತ್ರ ತೆಕ್ಕೊಡೋಕ್ಕೆ ಅಂದ್ಕೊಂಡು ಹೊರಟೋದ್ರು. ಈಗ ಯಾಕೆ ಬೆಳಗ್ಗೆಯಿಂದ ಇರಲಿಲ್ವಾ? ಗುಂಡ ಬರ ಇಲ್ಲಿ, ನಮಗೂ ಫುಲ್ ಪಾನಿಪುರಿ ಹಂಗಾರೆ ಇವತ್ತು ಫ್ರೀ.
ಡೋರ್ ಹಾಕ್ಬಿಡಪ್ಪ. ಆ ಡೋರ್ ಹಾಕಿದ್ರಾ? ಕೊಡ ಪಾನಿಪುರಿ ಕೊಡ. ಡೋರ್ ಆಗಿಲ್ಲ ನಿಮ್ದು ಅಂತ. ಏ ಕುಳ್ಳ, ಪಾನಿಪುರಿ ಕೊಡ್ತೀಯಾ? ಆ ಹುಡ್ಗನ್ಗ ಕಲಿಸ್ಬಿಡಿ ಎಲ್ಲ ಈಗ್ಲೇ. ಆ ಹುಡ್ಗನ್ಗೂ ಟ್ರೈನಿಂಗ್ ಕೊಟ್ಬಿಡಿ ಅಂದೆ. ಹಾ ಏ ಕುಳ್ಳ ಬಾಯ್ ಬಾಯ್. ತುಕಾಕಕ್ಕೆ ಅಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೋಡಿ ಅಂಕಲ್. ಅದು ಬ್ಯಾಗ್. ಆ ಬ್ಯಾಗ್ ಮಾತ್ರ ತಗೊಂಬನ್ನಿ. ಎಲ್ಲ ಹೆಂಗೆ? ಜಾಸ್ತಿ ಇಲ್ವಾ? ಬೇರೆ ಕಡೆ ಎಲ್ಲ ಎಷ್ಟು 50-60 ಹೇಳ್ತಾರೆ. ಹೌದಾ? ಬಾಬುಗೆ ನಮ್ಮ 4ನೇ ಗಂಡಂದು ನೆನ್ನೆ ತಿಥಿ ಇತ್ತು. ನಮ್ಮ ಮೊನ್ನೆನೇ ಮಾಡ್ಬಿಟ್ಟು ಅಯ್ಯೋ, ಅಲ್ಲಿ ಒಂದು ಹೂವನೇ ಇಲ್ಲ ನೋಡಿ. ಏನಾರ ಅಂದ್ರೆ ಕ್ಯಾಮ್ ನನಗೇನು ಗೊತ್ತು, ನೀವು ಇಲ್ಲಿ ಬಂದು ಫೋನ್ ಮಾಡಿದ್ನ ಸ್ವಿಚ್ ಆಫ್ ಅಂತ ಬಂತಾ, ಹಂಗಾಗಿ ನಾನು ಮೊಬೈಲ್ ಹಳಗಿದ್ದು ಕಷ್ಟ. ನಮ್ಮ ಮನೆಯವಳು ನೆನ್ನೆನೂ ಬಂದಿಲ್ಲ ಅಮ್ಮ ಫೋನು. ನೆನ್ನೆ ಸೋಮವಾರ 7:15 ಮಾಡ್ತಾ ಇದ್ದೀನಿ. ಅವ್ರಿಬ್ರಿಗೂ ಟೈಮ್ ಆಗ್ಬಿಡುತ್ತೆ, ವ್ಯಾನ್ ಬಂದ್ಬಿಡುತ್ತೆ. ಬರ್ಲೇ ಇಲ್ವಲ್ಲ. ಮಾಡಿ ಸಾಕಾಯ್ತು. ನಾನು ಇಲ್ಲೇನೆ 11 ಗಂಟೆ ಇದ್ಬಿಟ್ಟು 11 ಗಂಟೆ ಮೇಲೆ ಅಲ್ಲಿಗೆ ಹೋದೆ ಸುಣಕಿರಿಗೆ. ಅಲ್ಲೋಗಿ ಆಮೇಲೆ ಅಲ್ಲೇ ಅಷ್ಟೊತ್ತಾಯ್ತು ಮಧ್ಯಾಹ್ನ ನಾನು ಅಂದ್ಬಿಟ್ಟು ಹೊಟ್ಟೋಗಿ ಆಮೇಲೆ 5 ಗಂಟೆಗೆ ವಾಪಸ್ ಕೈಯಲ್ಲಿ ಹಿಡ್ದಿದ್ನಲ್ಲ ತೂದು ಮೊಬೈಲು ದುಡ್ಡು ಎಲ್ಲನೂ ಎಲ್ಲಿ ಎಸದ್ರಿ? ಅಲ್ಲೇ ಆರ್ಟಿ ನಗರದ ಹತ್ರ. ಅಯ್ಯೋ ಹುಡುಕ್ಬೇಕು ತಾನೆ ಹೋಗಿ. 12 ಗಂಟೆ ಬಂದ್ಬಿಟ್ಟು ತಿರ್ಗಾ ಹಿಂದಕ್ಕೆ ಹೋಗಿ ನಾನು ನನ್ನ ಮಗ ಕಸ ಎಲ್ಲ ಹುಡುಕಿದ್ರಿ. ಅಯ್ಯೋ ಬೇಜಾರಾಯ್ತು. ಈ ಯಾವ ಗ್ಯಾನ್ದಲ್ಲಿ ಎಸದ್ರಿ? ನನ್ನ ಅದು ಬ್ಯಾಗ್ ಒಳಗೆ ಹಾಕೊಂಡಿದ್ದೀನಿ, ಪ್ಲಾಸ್ಟಿಕ್ ಬ್ಯಾಗ್ ಅಂತ ತಿಳ್ಕೊಂಡೆ. ದುಡ್ಡು ಹೋಯ್ತು, ಮೊಬೈಲು ಹೋಯ್ತಾ? ದಿವಸ ರೋಡ್ಗೆ ಬಂದ್ಬಿಡ್ತಿತ್ತು. ನಾ ಬಿಸಾಕ್ಬಿಟ್ಟು ಹೋದ್ರೆ ಗಾಡಿಲಿ ಹೋಯ್ತಾ. ತೂದ್ ಎಸತ್ತೆ. ಇವತ್ತು ನಿಮ್ ಡೇ ಅಲ್ಲ ಬಿಡಿ, ಯಾರಿಗೋ ಸಿಕ್ಕಾಯ್ತು. ಅನ್ನ ಅಂತ ಒಂಚೂರು ಅನ್ನ ಸ್ವಲ್ಪ ಬನ್ನಿ. ಅಯ್ಯೋ ಬನ್ನಿ. ನೀವ್ ಯಾಕಮ್ಮ ಹಿಂಗ್ ಕೇಳ್ತೀರಾ? ಬನ್ನಿ ಇರಿ, ಅವ್ರು ತಗೊಂಡೊಟ್ಟಾಗ್ಲಿ. ನಡೀರಿ ಹಾಕೊಡ್ತೀನಿ ಬನ್ನಿ. ಹಂಗೆ ಒಂದೊಂದು ದಿನ ಹಂಗೆ. ಕೈಯ ಅಂತಾರೆ. ಇನ್ನು ಅವರಿಗೆ 7 ಗಂಟೆಗೆ ತಿನ್ಬಿಡ್ತಾರೆ. ಅವ್ರಿಗೆ ಒಂದು ಟೈಮಲ್ಲಿ ಇರಬೇಕು, ಇವ್ರಿಗೊಂದು ಟೈಮಲ್ಲಿ ಇರಬೇಕು. ಅದಕ್ಕೆ ಅವ್ರಿಗೆ ನೂಡಲ್ಸ್ ಮಾಡಿ, ಇವ್ರಿಗೆ ಚಪಾತಿ ಮಾಡಿ, ಅದಕ್ಕೆ ಮಧ್ಯಾಹ್ನ ಬಿಸಿ ಅಡುಗೆ. ಬರ್ತಾರೆ 5 ಗಂಟೆಗೆ. ಅವರು ಗುರುಮಲ್ಲಪ್ಪ ಇದ್ರಲ್ಲ, ಅವರೆಲ್ಲ ನಾವೆಲ್ಲ ಮುದ್ದೆ ಊಟ ಮಾಡ್ದು. ಇದ್ದಿದ್ದಕ್ಕೆ ಕರಿತೀವಿ, ಹಂಗೇನೋ ಅನ್ಕೋಬೇಡಿ. ಅವತ್ತೇ ಅನ್ನಲ್ಲ, ತಿನ್ನಿ, ಏನಿಲ್ಲ, ನಿಧಾನಕ್ಕೆ ಊಟ ಮಾಡಿ. ಅಯ್ಯೋ ಊಟ ಮಾಡಿ ನಿಧಾನಕ್ಕೆ. ರಾತ್ರಿ ಏನು ಮಾಡ್ತೀರಾ? ಇದೆ 4 ಗಂಟೆ ಆಗಲೇ, ಈಗಲೇ ಮಾಡ್ಕೊಳ್ಳಿ ಹೊಟ್ಟೆ ತುಂಬ. ಈಗ ಒಂದು ಅರ್ಧ ಗಂಟೆ ಮುಂದೆ ಬಂದಿಲ್ಲ, ಮುದ್ದೆನೇ ಸಿಗ್ತಾಯಿತ್ತು. ನಾವು ಡೈಲಿ ಮಧ್ಯಾಹ್ನ ಮುದ್ದೆನೇ ಊಟ ಮಾಡಿ, ಏನಿಲ್ಲ ನಿಧಾನಕ್ಕೆ. ಇಲ್ಲಿ ಇಟ್ಟಿರ್ತೀನಿ, ಕಾಫಿ ತೊಗೊಳ್ಳಿ. ಏನೋ ಅಮ್ಮ ನಾವು ಮಾಡಿದ್ದು ನಮ್ಗೆ ಏನು ಹೇಳಿ, ಒಬ್ರಿಗಂತೂ ಮೋಸ ಮಾಡಬಾರ್ದು ಕಣಮ್ಮ. ಅಯ್ಯಪ್ಪ ನಮ್ಮ ಮನೆಯವ್ರ ಹತ್ರ ಒಪ್ಪಿಸ್ತಿದ್ದ. ಸಂಪಿಗೆವು ತಗೊಂಬಂದ್ರೆ ಕೊಡಿ ಆಂಟಿ ಅಂದಿದ್ಲು. ಮೊನ್ನೆ ದಿವಸ ಇವತ್ತು ಸಂಪಿಗೆವು ತಂದಿದೆ. ಅದಕ್ಕೆ ಸಂಪಿಗೆ ಐತೆ ಕೇಳಿದ್ರೆಲ್ಲ ತಗವ ಅಂದೆ. ಅದಕ್ಕೆ ಅವಳ ಗಂಡ ಎಷ್ಟು ಗ್ರಾಮ್ ಕದ್ದಿದಾರಂತೆ? ಅವೆಲ್ಲ ನಾನೇನು ಕೇಳಲಿಲ್ಲ. ಈಗ ಪೊಲೀಸವರು ಕಂಡಿಡಿದ್ರ ಅವ್ರನ್ನ? ಏನಪ್ಪ ನಾನೇನು ಕೇಳಲಿಲ್ಲ. ನೆನ್ನೆ ಮಾತ್ರ ಅವ್ರಂದ್ರು, ಅದು ಪಕ್ಕದಲ್ಲಿ ಶಿವರಾಜು ಮನೆ ಐತಲ್ಲ, ನೀರಿನ ಟ್ಯಾಂಕ್ ಎದುರುಗಡೆ ಮನೆ ಐತೆ. ಆ ಮನೆಯಲ್ಲಿ ನಿಲ್ಸ್ಬಿಟ್ಟು ಅವರು ತಿರುಪ್ತಿಗೋ ಧರ್ಮಸ್ಥಳಕ್ಕೋ ಹೋಗಿದ್ರಂತೆ. ಕೆಂಪುದು ಕಾರ್ಗೆ ಎತ್ಕೊಟ್ಟೋಗ್ತಾರೆ. ಕಾರ್ಗೆ ಹಾಕೊಂಡು? ಅಲ್ಲ, ಕಾರ್ನೇ ತಗೊಂಡು ಹೊಂಟಾಗಿದ್ರು. ಈಗ ಚಿನ್ನ ಬೇರೆಯವ್ರ ಮನೆ. ಅಯ್ಯೋ ದೇವ, ಸಿಕ್ಕಿದ್ರಾ ಇಲ್ವೋ? ಸಿಕ್ಕಿಲ್ಲ. ಚಿನ್ನ ಎತ್ಕೊಂಡೋದ್ರು? ಎಷ್ಟು ಗ್ರಾಮ್ ಏನು ಗೊತ್ತ? ನಾನು ಕೇಳಲಿಲ್ಲ. ಅದೇ ಕಾರ ಹಾಳಾಗ್ಬಿಟ್ಟೈತೆ ಅಂತ ಏನು ಅಂತ ಕೇಳಿದ್ರು ಅವರು. ನೋಡಿ ಕಾರೇ ಎತ್ಕೊಂಡು ಹೊಂಟೋಗವ್ರಂತೆ. ಅವ್ರು ಇರ್ಲಿಲ್ವಂತೆ ಅಂತ. 6-7 ತಿಂಗಳಿಂದ ನಿಲ್ಲಿಸ್ತಾ ಇದ್ದೀವಿ, ಏನೂ ಇಲ್ಲ. ಇವಾಗ ಕಾರ್ ಎತ್ಕೊಂಡು ಸಿಕ್ತಂತೆ. ಕಾರು ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕಲ್ಲಿ ನಿಲ್ಲಿಸ್ಬಿಟ್ಟು ಹೊಡೋಗಿದ್ರಂತೆ. ಅದೆಂತ ಬುಕ್ಟಿಗೆ ಏನಕ್ಕೆ ಅವೆಲ್ಲ? ಅದಕ್ಕೆ ಪೊಲೀಸ್ನವ್ರು ಅಂದ್ರಂತೆ, ಈ ಚೈನ್ ಕಳ್ಳರು ಇರ್ತಾರಲ್ಲ, ಚೈನ್ ಕಿತ್ಕೊಂಡಾಗ ಬೇರೆಯವ್ರ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ, ಅವ್ರುಗಳು ಮಾಡಿರೋದು ಅಂತ ಅಂದ್ರಂತೆ ಕಂಪ್ಲೇಂಟ್ ಕೊಡೋದಕ್ಕೆ. ಆಮೇಲೆ ಒಯ್ಯ ಆ ಕಡೆಯಿಂದನೇ ಹೋಗೋದಂತೆ. ಅವಾಗ ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕ್ ಐತಲ್ಲ, ನಿಲ್ಲಿಸ್ಬಿಟ್ಟು ಹೋಗಿದ್ರಂತೆ.
ಸಿಕ್ತಂತ ಸಿಕ್ತದಂತೆ ಕಾರು ನಿನ್ನೆನೆ ಸಿಕ್ತಂತೆ. ಕಾರ್ ಸಿಕ್ಕೈತೆ, ಚಿನ್ನ ಸಿಕ್ಕಿಲ್ಲ. ಅದೇ ಬೇರೆ ಬೇರೆ ಮನೆ ಒಂದೇ ರೋಡಲ್ಲಿ. ಈ ಕಡೆ ಅವ್ರು ಈ ಕಡೆ ಹ್ಞೂ ಈ ಜನಗಳು. ನಾವು ಕೂತ್ಕೋತೀವಲ್ಲ ಯಾರು. ಗೈಸ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ವ್ಲಾಗ್ ವಿಡಿಯೋ. ನಿದ್ರೆ ಬರ್ತಾ ಇದೆ, ಬಟ್ ಟೈಮ್ ಆಯಿತು, ಮಕ್ಕಳು ಬರ್ತಾ ಇದ್ದಾರೆ, ವ್ಯಾನ್ ಸೌಂಡ್ ಆಯಿತು, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ವ್ಲಾಗ್ ಹೇಗಿತ್ತು? ನಮ್ಮ ಮನೆಗೆ ಬಂದವ್ರಿಗೆ ನಾನು ಯಾವತ್ತೂ ಅವ್ರು ನಮ್ಮ ಸ್ನೇಹಿತರೇ ಆಗಲಿ, ನಮ್ಮ ದುಶ್ಮನ್ಗಳೇ ಆಗಲಿ, ಹಿತಶತ್ರುಗಳೇ ಆಗಲಿ, ಯಾವತ್ತೂ ನಾನು ಅವ್ರನ್ನ ಹಾಗೆ ಕಳಿಸಿಲ್ಲ. ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ನಮ್ಮ ಮನೇಲಿ ಇರೋದು ಕೊಟ್ಟೆ ಕಳಿಸಿರೋಂಥದ್ದು. ಸೊ ವ್ಲಾಗ್ ಇಷ್ಟೇ. ಹೇಗಿತ್ತು ವ್ಲಾಗ್ ಕಮೆಂಟ್ ಮಾಡಿ. ಲೆಟ್ ಮಿ ಫಿಂಗರ್ ಕ್ರಾಸ್ ಎಲ್ಲ ಒಳ್ಳೆಯದಾಗುತ್ತೆ. ಅವರು ನಮಗೆ ದುಡ್ಡು ಕೊಡಬೇಕು, ಆ ಭಗವಂತ ನಮಗೆ ದುಡ್ಡು ಕೊಡೋ ಮನ್ಸು ಕೊಡಲಿ ಅವ್ರಿಗೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ತಲೆನೋವು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಕಾಫಿ ಕುಡಿದು ಎಲ್ಲ ಮಾಡೋಣ. ಓಕೆ ಬಾಯ್, ಟೇಕ್ ಕೇರ್, ಲವ್ ಯು.